ಹೀಗೆ ನಾನು ಇನಿಷಿಯೇಟ್ ಮಾಡೋದೇನು ಬೇಕಾಗಿಲ್ಲ. Press the bell icon on the YouTube app and never miss another update. Hello my dear students, hope you are doing good and following the videos from the college. ಲಾಸ್ಟ್ 2 ವಿಡಿಯೋಸ್ನಲ್ಲಿ ನಾನು ನಿಮ್ಮ ಜೊತೆ ಎಂಟೈರ್ ಸೈನ್ಸ್ ಬಗ್ಗೆ ಕಾನ್ಸೆಪ್ಟ್ಸ್ನ ಶೇರ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ನೀಟ್ ಮತ್ತು CET ಪ್ಯಾಟರ್ನ್ ಏನಿರುತ್ತೆ, ಮಾರ್ಕ್ಸ್ ಏನಿರುತ್ತೆ, ಕ್ವಶನ್ಸ್ ಏನಿರುತ್ತೆ, ಎಂಟೈರ್ ಒಂದು ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಇವತ್ತಿನ ಸೆಷನ್ನಲ್ಲಿ, as I just mentioned, we'll be discussing the entire first PU syllabus in biology. So total biology ನಲ್ಲಿ ಫಸ್ಟ್ PU ನಲ್ಲಿ ಎಷ್ಟು ಯೂನಿಟ್ಸ್ ಇದೆ, ಯಾವ್ಯಾವ ಯೂನಿಟ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಯಾವ್ಯಾವ ಚಾಪ್ಟರ್ ಅಲ್ಲಿ ನಾವು ಏನೇನ್ ಕಾನ್ಸೆಪ್ಟ್ಸ್ ನ ಸ್ಟಡಿ ಮಾಡ್ತೀವಿ ಅನ್ನೋದು ಇವತ್ತಿನ ಸೆಷನ್. ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಸೊ ಟೋಟಲ್ ಯೂನಿಟ್ಸ್ ಬಂದ್ಬಿಟ್ಟು ಫಸ್ಟ್ PU ಬಯಾಲಜಿ ನಲ್ಲಿ 5 ಯೂನಿಟ್ಸ್. ಸೊ ಫಸ್ಟ್ PU biology ನೆನ್ಪಿಟ್ಕೊಳ್ಳಿ, ಟೋಟಲ್ 5 ಯೂನಿಟ್ಸ್ ಇದೆ. ಯೂನಿಟ್ ನಂಬರ್ 1, ಯೂನಿಟ್ ನಂಬರ್ 2, ಯೂನಿಟ್ ನಂಬರ್ 3, ಯೂನಿಟ್ ನಂಬರ್ 4 and 5. ಏನ್ ಸರ್ ಇದು ಯೂನಿಟ್ಸ್ ಅಂತಂದ್ರೆ? ಹಾಗಾದ್ರೆ ಸೊ ರಿಲೇಟೆಡ್ ಕಾನ್ಸೆಪ್ಟ್ಸ್ಗೆ ಏನೇನ್ ಚಾಪ್ಟರ್ಸ್ ಇರುತ್ತೆ, ಆ ರಿಲೇಟೆಡ್ ಚಾಪ್ಟರ್ಸ್ ನ ಒಂದು ಪರ್ಟಿಕ್ಯುಲರ್ ಯೂನಿಟ್ ಅಂತ ಮಾಡಿರ್ತಾರೆ. ಅಂದ್ರೆ ನೀವು ಯೂನಿಟ್ 1 ಅಲ್ಲಿ ಓದ್ತಕ್ಕಂತ ಕಾನ್ಸೆಪ್ಟ್ಸ್ ಒಂದು ಚಾಪ್ಟರ್ ಇಂದ ಇನ್ನೊಂದು ಚಾಪ್ಟರ್ಗೆ ರಿಲೇಟೆಡ್ ಇರುತ್ತೆ. ಸೊ ಯೂನಿಟ್ 1 is further divided into chapters. So let us see what is the name of those particular units. So first PU biology study ಮಾಡ್ತಿದ್ದೀರಾ, obviously the first unit will be introduction to the living world ಅಂತ ಇರುತ್ತೆ. ಸೊ ಬಯಾಲಜಿ ಅನ್ನೋದು ಸಣ್ಣ ಪುಟ್ಟ ಕಾನ್ಸೆಪ್ಟ್ಸ್ ನಾವು ಲೋವರ್ ಕ್ಲಾಸ್ ಅಲ್ಲಿ ಓದಿದ್ವಿ. ಈಗ ಒಂದು ಎಂಟೈರ್ ಸಬ್ಜೆಕ್ಟ್ ಆಗಿ, ಎಕ್ಸ್ಕ್ಲೂಸಿವ್ ಸಬ್ಜೆಕ್ಟ್ ಆಗಿ ಆಗ್ತಾ ಇದೆ. ಹಾಗಾಗಿ ಡೀಟೇಲ್ ಆಗಿ ಹೋಗ್ತಾ ಇದೀವಿ. ಸೊ ಇಲ್ಲಿ ಕೂಡ ಸಿಲೆಬಸ್ ಕರಿಕ್ಯುಲಮ್ ಫ್ರೇಮ್ ಆಗಿರೋದು ಒಂದು ಸೀಕ್ವೆನ್ಸ್ ಅಲ್ಲಿ ಇದೆ, ಆರ್ಡರ್ ಇದೆ, ಹ್ಯಾಪಸೈಡ್ ಆಗಿ ಯಾವುದೂ ಇಲ್ಲ. NCERT ಅಂತಂದಾಗ ಒಂದು ಸೈಂಟಿಫಿಕ್ ಆಗಿ ಸಿಲೆಬಸ್ ನ ಫ್ರೇಮ್ ಮಾಡಿದರೆ ವಿಲ್ ಸಿ ದಟ್ ಲಿಂಕ್ ಒಂದರಿಂದ ಒಂದು ಹೇಗೆ ಒಂದೊಂದು ಕಾನ್ಸೆಪ್ಟ್ಸ್ ಚಾಪ್ಟರ್ಸ್ ಕನೆಕ್ಟ್ ಆಗಿದೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಯೂನಿಟ್ ಬಂದ್ಬಿಟ್ಟು ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಅಂತ ಇದೆ. Unit name is diversity in living world. Under this again we have some chapters. We'll see that later, unit by unit. And the second unit, structural organization in plants and animals. Structural organization in plants and animals. Okay, so first unit, diversity in living world. In this you have 4 chapters. ಅದರಲ್ಲಿ 4 ಚಾಪ್ಟರ್ ಇದೆ, ಯಾವ್ಯಾವ ಅಂತ later on we'll see. And structural organization in plants and animals. So again in this you have 3 chapters. Structural organization in animals, morphology of flowering plants and anatomy of flowering plants. Next unit we have cell structure and function. Cell structure and function. In this you are going to study 3 chapters. And next we have the unit number 4, that's plant physiology. 5 chapters under this. Next, unit number 5,
human physiology. 7 chapters under this. So total in first PU biology, entire syllabus, first PU syllabus is divided into 4 units. Unit number 1, diversity in living world, 4 chapters under that. Second unit, structural organization in plants and animals, 3 chapters under this. Cell structure and function, that's the third unit, we have 3 chapters. Plant physiology, 5 chapters. Human physiology, 7 chapters. So total chapters ಎಷ್ಟಿದೆ ಅಂತ ನೀವು ಸಮ್ ಅಪ್ ಮಾಡಿದ್ರೆ 7 plus 5 12, 12 plus 3 15, 15 plus 3 18, 18 plus 4 22 chapters. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಕಾನ್ಸೆಪ್ಟ್ಸ್ ನ ಕ್ಲಾರಿಟಿ ಹೆಂಗೆ ಅರ್ಥ ಮಾಡ್ಕೋಬೇಕು, ಹೆಂಗ್ ನೆನ್ಪಿಟ್ಕೋಬೇಕು, ಯಾವ ಎಕ್ಸಾಂಪಲ್ ಹೆಂಗ್ ಟ್ಯಾಕಲ್ ಮಾಡಬೇಕು ಅದನ್ನ ನಾವು ಹೇಳ್ಕೊಡ್ತೀವಿ. ಫಾಲೋ ನೀವು ಇರ್ಬೇಕಷ್ಟೇ, ಜಸ್ಟ್ ಫಾಲೋ ಮಾಡಿ ಅಷ್ಟೇ. 22 ಅಲ್ಲ, ಇನ್ನು 10 ಚಾಪ್ಟರ್ ಹಾಕಿದ್ರು ವಿಲ್ ಸಿ ದಟ್ ಹೌ ಟು ಟ್ಯಾಕಲ್. ಅಫ್ಕೋರ್ಸ್ ರೀಸೆಂಟ್ಲಿ ರಿವೈಸ್ ಸಿಲೆಬಸ್ ಅಲ್ಲಿ ಕೆಲವೊಂದು ಚಾಪ್ಟರ್ಸ್ ನ ನಿಮ್ಮ ಹೊಸ ಟೆಕ್ಸ್ಟ್ ಬುಕ್ ಇಂದ ಡಿಲೀಟ್ ಆಗಿದೆ. ಸ್ಟೇಟ್ ಅಲ್ಲೂ ಮತ್ತೆ ಸೆಂಟ್ರಲ್ ಅಲ್ಲೂ ಹೊಸ ಟೆಕ್ಸ್ಟ್ ಬುಕ್ ಇಂದ ಕೆಲವೊಂದು ಚಾಪ್ಟರ್ಸ್ ಡಿಲೀಟ್ ಆಗಿದೆ. ಬಟ್ NTA ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದು ನೀಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದೆ. ಅಂತ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆ ಸಿಲೆಬಸ್ ಇದೆನಾ ಅಥವಾ ಎಕ್ಸ್ಕ್ಲೂಡ್ ಆಗಿದೆನಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹಾಗಾಗಿ ಈಗ ನಾವು ಸದ್ಯದಲ್ಲಿ ಪ್ರಸ್ತುತವಾಗಿ ಈ ಒಂದು 22 ಚಾಪ್ಟರ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೋಡಿ ಹೇಗಿದೆ ಲಿಂಕು. ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ಸಿಲೆಬಸ್ ಸ್ಟಾರ್ಟ್ ಆಗದೆ ಲಿವಿಂಗ್ ವರ್ಲ್ಡ್ ಅಂದ್ರೆ ಏನು. ಸೊ ಬಯಾಲಜಿ ಇಸ್ ಆಲ್ ಅಬೌಟ್ ಸ್ಟಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಲಿವಿಂಗ್ ವರ್ಲ್ಡ್ ಅಂದ್ರೆ ಏನು, ಎಷ್ಟು ಟೈಪ್ ಆರ್ಗ್ಯಾನಿಸಮ್ಸ್ ಇದೆ, ಡೈವರ್ಸಿಟಿ ಏನಿದೆ, ಹೆಂಗ್ ಸ್ಟಡಿ ಮಾಡ್ತಾ ಇದೀವಿ, ಹೆಂಗ್ ಕ್ಲಾಸಿಫೈ ಮಾಡ್ತಾ ಇದೀವಿ, ಇದೆಲ್ಲದು ಈ ಯೂನಿಟ್ ಅಲ್ಲಿ ಇರುತ್ತೆ. ಸೊ ಜನರಲ್ ಆಗಿ ಲಿವಿಂಗ್ ವರ್ಲ್ಡ್ ಅಂದ್ರೆ ಏನು, ಯಾವ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಇದಾವೆ, ಹೆಂಗ್ ಐಡೆಂಟಿಫೈ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ ಅನ್ನೋದು ಈ ಚಾಪ್ಟರ್ ಆದ್ರೆ, ನೆಕ್ಸ್ಟ್ ಅಲ್ಲಿ ಅದರ ಫರ್ದರ್ ಡೀಟೇಲ್ಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಯಾವ ತರ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಗಿದೆ, ಹೈಯರ್ ಆರ್ಗ್ಯಾನಿಸಮ್ಸ್, ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಇದೆ. ಅಫ್ಕೋರ್ಸ್ ನಮಗೆ ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಇದಾವೆ, ಪ್ರೋಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಸೊ ಅಂತ ಆರ್ಗ್ಯಾನಿಸಮ್ಸ್ ಇದಾವೆ. ಸೊ ಈ ಒಂದು ಯೂನಿಟ್ ಅಲ್ಲಿ ನಾವು ಒಂದು ಚಾಪ್ಟರ್ ಬರುತ್ತೆ, ಬಯಾಲಜಿಕಲ್ ಕ್ಲಾಸಿಫಿಕೇಶನ್ 5 ಕಿಂಗ್ಡಮ್ ಅಂತ ಸ್ಟಡಿ ಮಾಡ್ತೀವಿ. ಸೊ ಆ ಕಿಂಗ್ಡಮ್ ಅಲ್ಲಿ 2 ಕಿಂಗ್ಡಮ್ ನ ಮಾತ್ರ ನಾವು ಸ್ಟ್ರಕ್ಚರಲ್ ಆರ್ಗನೈಸೇಷನ್ ತಗೋತೀವಿ. ಯಾಕೆ ಅಂತ ಲೇಟರ್ ವಿಲ್ ಸಿ. ಸೊ ಮಾರ್ಫಾಲಜಿ ಅನಾಟಮಿ ಆದ್ಮೇಲೆ ನೆಕ್ಸ್ಟ್ ಸೆಲ್ಗೆ ಹೋಗ್ತಾ ಇದ್ದಾನೆ. ಮಾರ್ಫಾಲಜಿ ಅಂದ್ರೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್, ಅನಾಟಮಿ ಅಂದ್ರೆ ಇಂಟರ್ನಲ್ ಕ್ಯಾರೆಕ್ಟರ್, ಇಂಟರ್ನಲ್ ಫೀಚರ್ಸ್. ಅದಾದ್ಮೇಲೆ ಇಂಟರ್ನಲ್ ಫೀಚರ್ಸ್ ಅಂದಾಗ ಟಿಶ್ಯೂ ಲೆವೆಲ್ ಅಲ್ಲಿ ಎಕ್ಸಾಕ್ಟ್ಲಿ ಸೆಲ್ ಅಂದ್ರೆ ಏನು, ಸೆಲ್ ಒಳಗಡೆ ಏನಿದೆ, ಅದ್ರ ಫಂಕ್ಷನ್ ಏನು, ಈ ಯೂನಿಟ್ ಅಲ್ಲಿ ಬರುತ್ತೆ. ನೋಡಿ ಲಿವಿಂಗ್ ವರ್ಲ್ಡ್ ಆಮೇಲೆ ಮಾರ್ಫಾಲಜಿ ಬಂದ, ಅನಾಟಮಿ ಬಂದ, ಈಗ ಸೆಲ್ ಅಂತ ಬಂದಿದ್ದಾರೆ. ನೆಕ್ಸ್ಟ್ ಏನಿದೆ, ಫಿಸಿಯಾಲಜಿ ಸ್ಟಡಿ ಮಾಡ್ತಾ ಇದೀವಿ. ಸೊ ಪ್ಲಾಂಟ್ ನಲ್ಲೂ ಕೆಲವೊಂದು ಫಿಸಿಯಾಲಜಿಕಲ್ ಫಂಕ್ಷನ್ಸ್ ಇದಾವೆ, ಅನಿಮಲ್ಸ್ ಅಲ್ಲೂ ಪರ್ಟಿಕ್ಯುಲರ್ಲಿ ಹ್ಯೂಮನ್ ಫಿಸಿಯಾಲಜಿನ ಸ್ಟಡಿ ಮಾಡ್ತಾ ಇದೀವಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ from the first unit, that is diversity in living world. So in this we have 4 chapters. Let us see what are those 4 chapters. ಏನೇನ್ ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗುತ್ತೆ ಈ ಚಾಪ್ಟರ್ಸ್ ಅಲ್ಲಿ. ರೈಟ್. ಸೊ ಇನ್ ದಿಸ್ ಫಸ್ಟ್ ಚಾಪ್ಟರ್, ಲಿವಿಂಗ್ ವರ್ಲ್ಡ್. First unit, diversity in living world. Under that, it's a related concept and it's split into chapters, concept wise. So in order to have a better understanding and comprehension, so the unit is split into 4 chapters further. Living world. So in the beginning of the chapter itself, you are going to understand what exactly is living, what is non-living, how do you define living. ಲಿವಿಂಗ್ ಅನ್ನೋದಕ್ಕೆ ಒಂದು ಡಿಫೈನಿಂಗ್ ಕ್ರೈಟೀರಿಯಾ, ಒಂದು ಪ್ಯಾರಾಮೀಟರ್ಸ್ ಬೇಕಾಗುತ್ತೆ. ಯಾವ್ದನ್ನ ಲಿವಿಂಗ್ ಅಂತೀವಿ, ಯಾವ್ದನ್ನ ನಾನ್ ಲಿವಿಂಗ್ ಅಂತ ಕರಿತೀವಿ. ಸೊ ಎಷ್ಟು ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಇದಾವೆ. In general we state that 1.5 million types of organisms are there. So the living world is fascinatingly diverse and amazingly complex ಅಂತ ಹೇಳ್ತೀವಿ. ಲಿವಿಂಗ್ ವರ್ಲ್ಡ್ ಅನ್ನೋದು fascinatingly diverse and amazingly complex. It fascinates us.
If you just look at the types of birds itself, there is lot of diversities. Size allagli, color allagli, feathers allagli, ತಮ್ಮ shape allagli, habitat allagli, lot of diversity ಇದೆ. Just by birds ಅಷ್ಟೇ ಹೇಳಿದ್ದೀನಿ ನಾನು. ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಏವ್ಸ್ ಅಂತ ಸುಮಾರು ಕ್ಲಾಸಿಫಿಕೇಶನ್ಸ್ ಇದೆ. ಇನ್ಸೆಕ್ಟ್ ಅಂತ ತಗೊಂಡ್ರೆ ಸುಮಾರು, ಬಟರ್ಫ್ಲೈಸ್ ಒನ್ ಟೈಪ್ ಇಲ್ಲ, ಮ್ಯಾಮಲ್ಸ್ ಅಂತ ತಗೊಂಡ್ರೆ ಒನ್ ಟೈಪ್ ಇಲ್ಲ, ವೆರೈಟೀಸ್ ಇದೆ. ಫ್ಯಾಸಿನೇಟ್ ಆಗುತ್ತೆ ನಮಗೆ, ಇಷ್ಟೊಂದು ಕಲರ್ಫುಲ್, ಇಷ್ಟೊಂದು ವೆರೈಟೀಸು. ಫ್ಲವರ್ಸ್ ಅಂತ ತಗೊಂಡಾಗ ಡ್ರಾಸ್ಟಿಕ್ ವೆರೈಟೀಸ್ ಇದೆ, ಅದು ಫ್ಯಾಸಿನೇಟ್ ಮಾಡುತ್ತೆ ನಮ್ಮನ್ನ. ಅದೇ ತರ ಅಮೇಸಿಂಗ್ಲಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್? ಕೆಲವೊಂದು ಯೂನಿಸೆಲ್ಲಾರ್ ಇದೆ, ಮಲ್ಟಿ ಸೆಲ್ಲಾರ್ ಇದೆ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ತಗೊಂಡಾಗ ಕೆಲವೊಂದು ಟಿಶ್ಯೂ ಲೆವೆಲ್ ಇದೆ, ಕೆಲವೊಂದು ಆರ್ಗನ್ ಲೆವೆಲ್ ಅಲ್ಲಿ ಇದೆ, ಕೆಲವೊಂದು ಆರ್ಗನ್ ಸಿಸ್ಟಮ್ ಲೆವೆಲ್ ಇದೆ. ಸೊ ಇಂಥ ಡೈವರ್ಸಿಟಿ ಇರ್ತಕ್ಕಂಥ ಲಿವಿಂಗ್ ವರ್ಲ್ಡ್ ಅಮೇಸಿಂಗ್ಲಿ ಕಾಂಪ್ಲೆಕ್ಸ್ ಅಂಡ್ ಫ್ಯಾಸಿನೇಟಿಂಗ್ಲಿ ಡೈವರ್ಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಫೈನ್ ಹಿಯರ್. ವಾಟ್ ಎಕ್ಸಾಕ್ಟ್ಲಿ ಇಸ್ ಲಿವಿಂಗ್, ವಾಟ್ ಆರ್ ದಿ ಕ್ರೈಟೀರಿಯಾ ಫಾರ್ ಲಿವಿಂಗ್, ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೀಸ್ ಆರ್ಗ್ಯಾನಿಸಮ್ಸ್. ಇಷ್ಟೊಂದು ಆರ್ಗ್ಯಾನಿಸಮ್ಸ್ ಇದಾವಪ್ಪ, ಸ್ಟಡಿ ಮಾಡಬೇಕು. ಯಾಕೆ ಮಾಡಬೇಕು ಅನ್ನೋದು ಇಂಪಾರ್ಟೆಂಟೇ. With the human beings, we depend on all organisms for different purposes. ನಾವು ಯಾವುದೇ ಒಂದು ಆರ್ಗ್ಯಾನಿಸಮ್ ಬಿಟ್ಟಿಲ್ಲ. ಸಾಕಲ್ಲ ಸರ್, ನಮ್ಗೆ ಊಟ ಸಿಗುತ್ತೆ, ಹಣ್ಣು ಹಂಪಲು ಸಿಗುತ್ತೆ, ಮೆಡಿಸಿನ್ ಸಿಗ್ತಾ ಇದೆ, ಬ್ಯಾಕ್ಟೀರಿಯಾ ಆಗಬೇಕು. ಸೊ ಎವ್ರಿ ಆರ್ಗ್ಯಾನಿಸಮ್ ಇನ್ಫ್ಲೂಯೆನ್ಸಸ್ ದಿ ಹ್ಯೂಮನ್ ಲೈಫ್ ಇನ್ ಒನ್ ಆರ್ ದಿ ಅದರ್ ವೇ. ಸೊ ಹ್ಯೂಮನ್ಸ್ ಅನ್ನೋರು ಇವೆಲ್ಲ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇನ್ನೂ ಅದನ್ನ ಇನ್ ಡೆಪ್ತ್ ಆಗಿ, ಇಂಟೆನ್ಸಿವ್ ಆಗಿ ಸ್ಟಡಿ ಮಾಡ್ತಕ್ಕಂಥದ್ದಿದೆ. ಸ್ಟಡಿ ಮಾಡಬೇಕು ಅಂದಾಗ ಕ್ಲಾಸಿಫಿಕೇಶನ್ ಬೇಕು. ನೋಡಿ, ಯಾವಾಗ ಎಲಾಬ್ರೇಟ್ ಆಗುತ್ತೆ, ಡೈವರ್ಸಿಟಿ ಜಾಸ್ತಿ ಆಗುತ್ತೆ, ಡೆಫಿನೆಟ್ಲಿ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗುತ್ತೆ, ಆಗ ನಾವು ಸ್ಟಡಿ ಮಾಡ್ಬೇಕಂದಾಗ ಕ್ಲಾಸಿಫಿಕೇಶನ್ ಬೇಕೇ ಬೇಕಾಗುತ್ತೆ. ಸೈನ್ಸ್ ಅನ್ನೋದು ಒಂದೇ ಸಬ್ಜೆಕ್ಟ್ ಇತ್ತು ನಿಮಗೆ, ಇಲ್ಲಿ 10th ಅಲ್ಲಿ, ಅಪ್ ಟು 10th ಅನ್ಕೊಳ, ಜಾಸ್ತಿ ವಾಲ್ಯೂಮ್ನೆಸ್ ಇರಲಿಲ್ಲ, ಇನ್ಫಾರ್ಮೇಶನ್ ಕಡಿಮೆ ಇತ್ತು. ಈಗ ಸೈನ್ಸ್ ಅನ್ನೋದು ಒಂದು ಎಂಟೈರ್ ಕೋರ್ಸ್ ಆಗಿ ಓದ್ತಾ ಇದ್ದೀರಾ. ಎಂಟೈರ್ ಕೋರ್ಸ್ ಆದಾಗ ಡೀಟೇಲ್ಸ್ ಆರ್ ಮೋರ್, definitely that increases the information. So obviously we need to break it into units. Subject na ಮಾಡಲೇಬೇಕಾಗುತ್ತೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೇರಿ ಒಂದು ಸಬ್ಜೆಕ್ಟ್ ಓದಿದ್ರಿ, ಎಲ್ಲ ಸೇರ್ಬಿಟ್ಟು ನೀವು ಒಂದು 15-20 ಚಾಪ್ಟರ್ ಇದ್ದಿರ್ಬೋದು ಅಪ್ ಟು 10th. ಬಟ್ ಈಗ ಒಂದೊಂದು ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ಇಯರ್ ಅಲ್ಲಿ ಒಂದು 22 ಚಾಪ್ಟರ್, ಬಯಾಲಜಿನಲ್ಲಿ ಇನ್ನೊಂದು ಯಾವ್ದೋ, ಕೆಮಿಸ್ಟ್ರಿಯಲ್ಲಿ ಒಂದು 18, ಫಿಸಿಕ್ಸ್ ಅಲ್ಲಿ ಇನ್ನೊಂದು 18, ವಾಲ್ಯೂಮ್ನೆಸ್ ಆಗುತ್ತೆ. ಎಲ್ಲವೂ ಸೇರಿಸಿ ಒಂದೇ ಸಬ್ಜೆಕ್ಟ್ ಮಾಡೋಕ್ಕಾಗಲ್ಲ. ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅದನ್ನ ಕ್ಲಾಸಿಫೈ ಮಾಡಬೇಕು. ಅದೇ ತರ ಲಿವಿಂಗ್ ವರ್ಲ್ಡ್ ನ ಕ್ಲಾಸಿಫೈ ಮಾಡ್ತಾ ಇದೀವಿ. ಕ್ರೈಟೀರಿಯಾ ಏನು, ಯಾರು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಕ್ಲಾಸಿಫಿಕೇಶನ್, ಏನೇನ್ ಕ್ಲಾಸಿಫಿಕೇಶನ್ ಮಾಡಿದ್ರು, ಆಮೇಲೆ ನಾಮೆನ್ ಕ್ಲೇಚರ್ ಹೆಂಗೆ, ಒಂದೊಂದು ಆರ್ಗ್ಯಾನಿಸಮ್ಗೆ ಒಂದೊಂದು ಹೆಸರು ಕೊಡಬೇಕು, ಇಲ್ಲಾಂದ್ರೆ ಐಡೆಂಟಿಫಿಕೇಶನ್ ಕಷ್ಟ. ಇಷ್ಟೊಂದು ಜನ ನೀವು ಜಾಯ್ನ್ ಆಗ್ತಾ ಇದ್ದೀರಾ, ಫಸ್ಟ್ PU ಅಲ್ಲಿ ಒಂದು ಸೆಕ್ಷನ್ ಅಲ್ಲಿ ಒಂದು 80 ಜನ 60 ಜನ ಇದ್ದೀರಾ ಅಂತಂದ್ರೆ ಅಲ್ಲಿ ನಿಮಗೆ ಒಬ್ಬೊಬ್ರಿಗೆ ಒಂದೊಂದು ನಂಬರ್ ಕೊಡಬೇಕಾಗುತ್ತೆ, ಒಂದು ಕೋಡ್ ಕೊಡಬೇಕಾಗುತ್ತೆ ಐಡೆಂಟಿಫಿಕೇಶನ್ಸ್. ಆಲ್ರೆಡಿ ವಿ ಹ್ಯಾವ್ ನೇಮ್, ದಟ್ ಇಸ್ ಆಲ್ಸೋ ಎನ್ ಐಡೆಂಟಿಟಿ. ಸೊ ಅದೇ ತರ ಇಲ್ಲೂ ಆರ್ಗ್ಯಾನಿಸಮ್ಸ್ಗೆ ನಾಮಿನ್ ಕ್ಲೇಚರ್ ಮಾಡೋಕ್ಕಾಗುತ್ತೆ, ಅದಕ್ಕೆ ರೂಲ್ಸ್ ಏನಿರುತ್ತೆ ಅನ್ನೋದು ಸ್ಟಡಿ ಮಾಡ್ತೀವಿ. ಅಂಡ್ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಸ್ಟಡಿ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್ ಅಥವಾ ಏಡ್ಸ್ ಬೇಕಾಗುತ್ತೆ, ಅಂತದನ್ನ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂಡರ್ ದಿ ಟಾಪಿಕ್ ಟ್ಯಾಕ್ಸಾನಮಿಕಲ್ ಏಡ್ಸ್ ಅಂತ ಹೇಳಿ. ಸೊ ಎಂಟೈರ್ ಚಾಪ್ಟರ್ ಲಿವಿಂಗ್ ಅಂದ್ರೇನು, ಡೈವರ್ಸಿಟಿ ಎಷ್ಟಿದೆ, ಹೆಂಗ್ ಕ್ಲಾಸಿಫೈ ಮಾಡ್ತಾ ಇದೀವಿ, ಅದು ಹೆಂಗೆ ನಾಮಿನ್ ಕ್ಲೇಚರ್ ಮಾಡ್ತೀವಿ, ಮತ್ತೆ ಫರ್ದರ್ ಸ್ಟಡಿ ಹೆಂಗ್ ಮಾಡ್ತೀವಿ ಅನ್ನೋದು ಈ ಚಾಪ್ಟರ್. ನೋಡಿ, ಯೂನಿಟ್ ನ ಮೊದಲನೇ ಚಾಪ್ಟರ್ನೇ ನಿಮಗೆ ಒಂದು ಲಿವಿಂಗ್ ವರ್ಲ್ಡ್ ಗೆ ಎಂಟ್ರಿ ಕೊಡ್ತಾ ಇದೆ, ಇಂಟ್ರೊಡಕ್ಷನ್ ಕೊಡ್ತಾ ಇದೆ ಆ ಚಾಪ್ಟರ್. ಸೊ ಇಂಟ್ರೊಡಕ್ಷನ್ ಆದ್ಮೇಲೆ ಏನಪ್ಪಾ, ಲಿವಿಂಗ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ ಏನೇನ್ ಮಾಡಿದ್ರು ಅಂತ ಗೊತ್ತಾಗುತ್ತೆ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಆ 5 ಕಿಂಗ್ಡಮ್ ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ಅದು ನೆಕ್ಸ್ಟ್ ಚಾಪ್ಟರ್, ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಎಂಟೈರ್ ಲಿವಿಂಗ್ ವರ್ಲ್ಡ್ ನ 5 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ನೋಡಿ, ಇಂಡಿಯಾ ಅನ್ನೋದು ಒಂದು ಕಂಟ್ರಿ. ಇಡೀ ಇಂಡಿಯಾಗೆ ಒಂದೇ ಅಡ್ಮಿನಿಸ್ಟ್ರೇಷನ್ ಇದ್ರೆ ಕಷ್ಟ ಆಗುತ್ತೆ. ಅದನ್ನ ಬೈಫರ್ಗೇಟ್ ಮಾಡಿ ಅದನ್ನ ಒಂದು ಡಿಸ್ಟ್ರಿಬ್ಯೂಷನ್, ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಡಿಸ್ಟ್ರಿಬ್ಯೂಷನ್, ವರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ಅಡ್ಮಿನಿಸ್ಟ್ರೇಷನ್ ಈಸಿ ಆಗುತ್ತೆ. ಸೊ ಅದೇ ತರ ಎಂಟೈರ್ ಲಿವಿಂಗ್ ವರ್ಲ್ಡ್ ನ ನಾವು ಒಂದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಕ್ಲಾಸಿಫೈ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಒಂದು ಕಂಟ್ರಿ ಆಫ್ಟರ್ ಇಂಡಿಪೆಂಡೆನ್ಸ್ ಒಂದು ಡಿಸ್ಟ್ರಿಬ್ಯೂಟ್ ಆಯ್ತಪ್ಪ, ಕ್ಲಾಸಿಫೈ ಆಯ್ತು ಸ್ಟೇಟ್ ಅಂದಾಗ ದೇರ್ ವಾಸ್ ಅ ಬೇಸಿಸ್. ಮೋಸ್ಟ್ ಕಾಮನ್ ಲ್ಯಾಂಗ್ವೇಜ್ ಏನ್ ಮಾತಾಡ್ತಾ ಇದ್ರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಮಾಡಿದ್ವಿ. ಅದೇ ತರ ಇಲ್ಲಿ ಕೂಡ ಕ್ರೈಟೀರಿಯಾಸ್ ಇದಾವೆ.
ಏನೇನ್ ಕ್ರೈಟೀರಿಯಾ ಇದಾವೆ ಅನ್ನೋದು ಈ ಚಾಪ್ಟರ್ ಅಲ್ಲಿ ಬರುತ್ತೆ. ಯಾವ ಒಂದು ಬೇಸಿಸ್ ಮೇಲೆ ನೀವು ಕ್ಲಾಸಿಫಿಕೇಶನ್ ಮಾಡ್ತೀರಪ್ಪ. ಸೊ ಪ್ರತಿಯೊಂದರಲ್ಲೂ ಕ್ಲಾಸಿಫಿಕೇಶನ್ ಬೇಕಾಗುತ್ತೆ. ಮನೆ ಅಂತಂದ್ಮೇಲೆ ಮನೆಯಲ್ಲಿ ಲಿವಿಂಗ್ ರೂಮ್ ಯಾವುದು, ಕಿಚನ್ ರೂಮ್ ಯಾವುದು, ಬೆಡ್ರೂಮ್ ಯಾವುದು, ವಾಶ್ರೂಮ್ ಯಾವುದು, ಇದೆಲ್ಲ ಕ್ಲಾಸಿಫಿಕೇಶನ್. ಯಾದಕ್ಕೆ? ಫಾರ್ ಈಸ್, ಫಾರ್ ಕನ್ವೀನಿಯನ್ಸ್, ಫಾರ್ ಕಂಫರ್ಟ್. ಸೊ ಅದೇ ತರ ಇಲ್ಲಿ ಕೂಡ ಲಿವಿಂಗ್ ವರ್ಲ್ಡ್ ನ ಕ್ಲಾಸಿಫೈ ಮಾಡ್ತಾ ಇದೀವಿ. ಕ್ರೈಟೀರಿಯಾ ಏನಿದೆ ಆ ಕ್ರೈಟೀರಿಯಾ ಇನಿಷಿಯಲಿ ಸ್ಟಡಿ ಮಾಡ್ತಿದೀವಿ. ಇದಾದ್ಮೇಲೆ ಈ ಒಂದು ಕ್ಲಾಸಿಫಿಕೇಶನ್ ಅಲ್ಲಿ ನಮಗೆ 5 ಕಿಂಗ್ಡಮ್ ಬರುತ್ತೆ. ಫಸ್ಟ್ ಒನ್ ಕಿಂಗ್ಡಮ್ ಮೊನೆರಾ, ನೆಕ್ಸ್ಟ್ ಕಿಂಗ್ಡಮ್ ಪ್ರೊಟಿಸ್ಟಾ, ಥರ್ಡ್ ಕಿಂಗ್ಡಮ್ ಫಂಗೈ, fourth kingdom Plante, and the fifth kingdom you have animal kingdom. So this is 5 kingdom classification, and it's actually in a sequence according to their complexity and evolution. So Monera another most primitive type organisms na include madutte. Animal kingdom another most advanced type of organisms na include madutte. ಸೊ ಈ 5 ಕಿಂಗ್ಡಮ್ ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಈ ಚಾಪ್ಟರ್ ಇನ್ಕ್ಲೂಡ್ ಆಗುತ್ತೆ. ಕಿಂಗ್ಡಮ್ ಮೊನೆರಾ ಅಂದ್ರೆ ಏನಿದೆ ಆರ್ಗಾನಿಸಮ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇಂಪಾರ್ಟೆನ್ಸ್ ಏನಿದೆ, ಫರ್ದರ್ ಅದರಲ್ಲೂ ಕೆಲವೊಂದು ಕ್ಲಾಸಸ್ ಸ್ಟಡಿ ಮಾಡ್ತೀವಿ. ಆರ್ಕಿ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಅಂತ ಹೇಳಿ. ನೆಕ್ಸ್ಟ್ ಪ್ರೊಟಿಸ್ಟಾ ಅಂದ್ರೆ ಯಾವ ಆರ್ಗಾನಿಸಮ್ ಇನ್ಕ್ಲೂಡ್ ಆಗಿದ್ದಾವೆ. ನೆಕ್ಸ್ಟ್ ಫಂಗೈ, ಪ್ಲಾಂಟೆ ಅಂಡ್ ಅನಿಮಿಲಿಯಾ. ಸೊ ರಿಮೆಂಬರ್ ಇದು 5 ಕಿಂಗ್ಡಮ್ ಆಯ್ತು. ಇದ್ರ ಮೇಲೆ 2 ಡೊಮೈನ್ ಅಂತ ಹೇಳ್ತೀವಿ, ಪ್ರೋ ಕ್ಯಾರಿಯೋಟ್ ಮತ್ತೆ ಯು ಕ್ಯಾರಿಯೋಟ್ಸ್. ಎಲ್ಲಾ ಟರ್ಮ್ಸ್ ನಿಮಗೆ ಫೆಮಿಲಿಯರ್ ಆಗುತ್ತೆ, ಡೋಂಟ್ ವರಿ. ಯಾವತ್ತಾದ್ರೂ ನೀವು ಕೇಳಿಲ್ಲ ವಾಟ್ ಈಸ್ ಯು ಕ್ಯಾರಿಯೋಟ್, ಪ್ರೋ ಕ್ಯಾರಿಯೋಟ್ ಅಂದ್ರೆ. ಓಕೆ, ಸೊ 2 ಡೊಮೈನ್ ನ ಮತ್ತೆ ಫರ್ದರ್ ಡಿವೈಡ್ ಮಾಡ್ತೀವಿ. ಸೊ ನಾವೆಂಗೆ ಎಂಟೈರ್ ಯೂನಿವರ್ಸ್ ನ ತಗೊಂಡಾಗ ಏನ್ ಕ್ಲಾಸಿಫಿಕೇಶನ್ ತಗೊಂತೀವಿ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ತಗೊಂಡೋಗೋಣ. ಒಂದು ವಿಲೇಜ್ ಅಂತ ಹೇಳ್ತೀವಿ, ಅದಾದ್ಮೇಲೆ ತಾಲೂಕ್ ಅಂತ ಹೇಳ್ತೀವಿ, ಡಿಸ್ಟಿಕ್ ಅಂತ ಹೇಳ್ತೀವಿ, ಸ್ಟೇಟ್ ಅಂತ ಹೇಳ್ತೀವಿ, ಅದಾದ್ಮೇಲೆ ಕಂಟ್ರಿ ಅಂತ ಹೇಳ್ತೀವಿ, ಅದಾದ್ಮೇಲೆ ನಾವು ಕಾಂಟಿನೆಂಟ್ ಅಂತ ಹೇಳ್ತೀವಿ, ದೆನ್ ಪ್ಲಾನೆಟ್ ಅರ್ತ್ ಅಂತ ಹೇಳ್ತೀವಿ, ದೆನ್ ದಿ ಗ್ಯಾಲಕ್ಸಿ ಅಂತ ಹೇಳ್ತೀವಿ, ಸೋಲಾರ್ ಸಿಸ್ಟಮ್ ಹೇಳ್ತೀವಿ, ಗ್ಯಾಲಕ್ಸಿ ಹೇಳ್ತೀವಿ, ಆಮೇಲೆ ಯೂನಿವರ್ಸ್ ಹೇಳ್ತೀವಿ. ಸೊ ಹೈಯೆಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ ಯೂನಿವರ್ಸ್ ಹೇಳ್ತೀವಿ. ಅದೇ ತರ ಹೈಯೆಸ್ಟ್ ಲೆವೆಲ್ ಅನ್ನೋದು ಡೊಮೈನ್ ಅಂತ ಹೇಳ್ತೀವಿ, ಕರಿತೀವಿ. ಆ ಡೊಮೈನ್ ಅಲ್ಲಿ ಏನು ಪ್ರೋ ಕ್ಯಾರೆಟ್, ಯು ಕ್ಯಾರೆಟ್ ಇದೆ. ಫರ್ದರ್ ಡಿವೈಡ್ ಆಗುತ್ತೆ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮಲ್. ಈಗ ಏನ್ ಹೇಳಿದ್ನ ಅದನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಂಟೈರ್ ಯೂನಿವರ್ಸ್ ಇರೋದು. ಅದೇ ತರ ಲಿವಿಂಗ್ ವರ್ಲ್ಡ್ ಇರೋದು ಕೂಡ ಆ ತರ ಇನ್ಕ್ರೀಸಿಂಗ್ ಅಲ್ಲೂ ಡಿಕ್ರೀಸಿಂಗ್ ಅಲ್ಲೂ ಇದೆ. ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್, ಈ ತರ ಕ್ಲಾಸಿಫಿಕೇಶನ್ ಇದೆ. ಸೊ ಈ ಕ್ಲಾಸಿಫಿಕೇಶನ್ ಅಲ್ಲಿ ಈ ಎಲ್ಲ ಒಂದು ಕಿಂಗ್ಡಮ್ ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಫರ್ದರ್ ಸಮ್ ಕ್ಲಾಸಸ್ ನ ಸ್ವಲ್ಪ ಡೀಟೇಲ್ ತಗೊಂಡು ಸ್ಟಡಿ ಮಾಡ್ತಾ ಇದ್ವಿ. ಓಕೆ, ಸೊ ಲಿವಿಂಗ್ ವರ್ಲ್ಡ್ ಇಂಟ್ರೊಡಕ್ಷನ್ ಆಯ್ತು, ಲಿವಿಂಗ್ ಅಂದ್ರೆ ಏನು. ಆಮೇಲೆ ಯಾವ್ಯಾವ ಕ್ಲಾಸಿಫಿಕೇಶನ್ ಇದಾವೆ, ಏನೇನು ಗ್ರೂಪ್ಸ್ ಇದಾವೆ, ಆ ಗ್ರೂಪ್ ನ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಲ್ಟಿಮೇಟ್ಲಿ ಸಮ್ ಮೇನ್ ಫೀಚರ್ಸ್, ಸೇಲಿಯಂಟ್ ಫೀಚರ್ಸ್ ನ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ವಿ. ಓಕೆ, ನೆಕ್ಸ್ಟ್ ಯೂನಿಟ್ ಯಾವುದು ನೋಡಿ. ಈಗ ಎಂಟೈರ್ ಲಿವಿಂಗ್ ವರ್ಲ್ಡ್ ಆಯ್ತು, ಅದರಲ್ಲಿ ಏನೇನು ಆರ್ಗ್ಯಾನಿಸಮ್ಸ್ ಕ್ಲಾಸಿಫಿಕೇಶನ್ ಆಯ್ತು. ಕ್ಲಾಸಿಫಿಕೇಶನ್ ಆದ ತಕ್ಷಣ ನೆಕ್ಸ್ಟ್ ಯೂನಿಟ್ ಹೋಗ್ತಾ ಇದ್ದಾನೆ. ಯೂನಿಟ್ ನಂಬರ್ 3, ಸಾರಿ ಚಾಪ್ಟರ್ ನಂಬರ್ 3, chapter number 3, plant kingdom, and chapter number 4, animal kingdom. ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಎಂಟೈರ್ ಲಿವಿಂಗ್ ವರ್ಲ್ಡ್ ನ 5 ಕಿಂಗ್ಡಮ್ ಕ್ಲಾಸಿಫೈ ಮಾಡಿದ್ರು. ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಅಂಡ್ ಅನಿಮೇಲಿಯಾ. ಈ 5 ಕಿಂಗ್ಡಮ್ ನ ಜನರಲ್ ಕ್ಯಾರೆಕ್ಟರ್ಸ್, ನಾಟ್ ಇನ್ ಡೀಟೇಲ್, ಜನರಲ್ ಆಗಿ ಮೇನ್ ಫೀಚರ್ಸ್ ಏನಿದೆ ಅಲ್ಲಿ ಸ್ಟಡಿ ಮಾಡಿದ್ವಿ. ಈಗ ನೆಕ್ಸ್ಟ್ ಚಾಪ್ಟರ್ ಏನಿದೆ, ಎಕ್ಸ್ಕ್ಲೂಸಿವ್ ಆಗಿ ವಿ ಆರ್ ಗೋಯಿಂಗ್ ಇನ್ ಡೀಟೇಲ್ ವಿತ್ ದೀಸ್ 2 ಕಿಂಗ್ಡಮ್ಸ್. ಪ್ಲಾಂಟ್ ಕಿಂಗ್ಡಮ್ ನ ಡೀಟೇಲ್ಸ್, ಫರ್ದರ್ ಡೀಟೇಲ್ಸ್, ಒಂದೊಂದು ಹಂತ ಇದು, ಸ್ಟೇಜ್ ಬೈ ಸ್ಟೇಜ್. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ನ ಫರ್ದರ್ ಡೀಟೇಲ್ಸ್. ಏನ್ ಸರ್ ನೀವೇ ಹೇಳಿದ್ರೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ 5 ಕಿಂಗ್ಡಮ್ಸ್ ಇದಾವೆ. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್ ನ ಡೀಟೇಲ್ ಆಗಿ ಹೇಳ್ತಾ ಇದ್ರಿ, ಡೀಟೇಲ್ ಆಗಿ ಚಾಪ್ಟರ್ಸ್ ಇದಾವೆ ಅಂತ ಹೇಳಿ. ವಾಟ್ ಅಬೌಟ್ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ ಅಂಡ್ ಫಂಗೈ,
ಅವನ್ ಯಾಕೆ ನಮಗೆ ಚಾಪ್ಟರ್ಸ್ ಇಟ್ಟಿಲ್ಲ ಅಂತ ನಿಮಗೆ ಕ್ವಶನ್ ಬರಬೇಕು. ನೋಡಿ, 5 ಕಿಂಗ್ಡಮ್ ಅಲ್ಲಿ ನಮಗೆ ಫ್ಯಾಮಿಲಿಯರ್ ಇರೋದು ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್. ಫಂಗೈ ಎಲ್ಲ ಫಂಗೈಸ್ ನೀವು ನೋಡಿಲ್ಲ. ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಿಸಿಲ್ಲ. ಪ್ರೊಟಿಸ್ಟಾ ಅದನ್ನು ಕೂಡ ಯೂನಿಸೆಲ್ಲಾರೆ. ಮೋಸ್ಟ್ ಇರೋದ್ರಲ್ಲಿ ಫೆಮಿಲಿಯಾರಿಟಿ ಇರೋದು ನಮಗೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಅದರಲ್ಲೂ ಇಟ್ಸ್ ಆಬ್ವಿಯಸ್ ದಟ್ ಎಷ್ಟೊಂದು ಪ್ಲಾಂಟ್ಸ್ ಇದಾವೆ, ಎಷ್ಟೊಂದು ಅನಿಮಲ್ಸ್ ಇದೆ ನಮಗೆಲ್ಲವೂ ಗೊತ್ತಿಲ್ಲ. 3000 ವೆರೈಟೀಸ್ ಆಫ್ ಮ್ಯಾಂಗೋ. ವಿಲ್ ಬಿ ಸರ್ಪ್ರೈಸ್ಡ್. 3000 ವೆರೈಟೀಸ್ ಆಫ್ ಮ್ಯಾಂಗೋ ಇದಾವೆ. ನಮಗೆ ಈಗ ಮ್ಯಾಂಗೋ ಸೀಸನ್, ಒಂದು ತೋತಾಪುರಿ, ಒಂದು ಬೇವಿನಿಶಾ, ಒಂದು ಆಲ್ಫೋನ್ಸಾ, ಇನ್ನೊಂದು ಯಾವುದೋ ನೀಲಮ್ಮು, ಮಲ್ಗೋಬಾ, ಒಂದು 8-10 ನಾವು ಲಿಸ್ಟ್ ಮಾಡ್ಬೋದು. 3000 ವೆರೈಟೀಸ್. ಪ್ಲಾಂಟ್ಸ್ ಕೆಲವೊಂದು ಫೆಮಿಲಿಯರ್ ಇದಾವೆ, ಕೆಲವೊಂದು ಇಲ್ಲ ನಮಗೆ. ಸೊ ಪ್ಲಾಂಟು ಕಿಂಗ್ಡಮ್ ಕಣ್ಣಿಗೆ ಕಾಣಿಸ್ತಕ್ಕಂಥವೇ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥವೇ ನಮಗೆ ಸ್ವಲ್ಪ ಅಷ್ಟು ಇಷ್ಟು ನಾಲೆಡ್ಜ್ ಇದೆ. ಪೂರ್ತಿ ನಮಗೆ ಯೂನಿಸೆಲ್ಲರ್ ಅಂತದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಬೆಟರ್ ಫಸ್ಟ್ ನೋನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಈ ಲೆವೆಲ್ ಅಲ್ಲಿ, PUC ಲೆವೆಲ್ ಅಲ್ಲಿ. ನೆಕ್ಸ್ಟ್ ಫರ್ದರ್ ಹೈಯರ್ ಎಜುಕೇಶನ್ ಹೋದಾಗ ನಿಮ್ಗೆ ಸಬ್ಜೆಕ್ಟ್ ಇರುತ್ತೆ, ಮೈಕ್ರೋಬಯಾಲಜಿ, ಬ್ಯಾಕ್ಟೀರಿಯಾಲಜಿ ಅಂತೇಳಿ. ಇಫ್ ಯು ಜಾಯಿನ್ ದ ಮೆಡಿಸಿನ್ ವಿಲ್ ಹ್ಯಾವ್ ಎ ಸಬ್ಜೆಕ್ಟ್. ಮೈಕ್ರೋಬಯಾಲಜಿ ಅಂತ ಸಬ್ಜೆಕ್ಟ್ ಇರುತ್ತೆ, ಪ್ಯಾಥಾಲಜಿ ಅಂತ ಸಬ್ಜೆಕ್ಟ್ ಇರುತ್ತೆ, ಅನಾಟಮಿ ಅಂತ ಎಕ್ಸ್ಕ್ಲೂಸಿವ್ ಸಬ್ಜೆಕ್ಟ್ ಇರುತ್ತೆ, ಫರ್ದರ್ ಡೀಟೇಲ್ಸ್. ಸೊ ಈ ಲೆವೆಲ್ ಅಲ್ಲಿ ನಮಗೆ ಫ್ಯಾಮಿಲಿಯರ್ ಇರೋದು ಈ ಎರಡು, ಹಾಗಾಗಿ ಇದೆರಡನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಪ್ಲಾಂಟ್ ಕಿಂಗ್ಡಮ್, ಇದರಲ್ಲೂ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್, ಲೋವರ್ ಪ್ಲಾಂಟ್ಸ್ ಇದೆ, ಹೈಯರ್ ಪ್ಲಾಂಟ್ಸ್ ಇದೆ, ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ಸೊ ಯಾವ್ದಾವ್ದು ಪ್ಲಾಂಟ್ ನ ಬಾಡಿ ಸ್ಟ್ರಕ್ಚರ್ ಹೆಂಗಿದೆ, ಏನೇನು ಅದರದ್ದು ಫಂಕ್ಷನ್ಸ್ ಇದೆ, ಯಾವ ತರ ಆರ್ಗನೈಸೇಷನ್ ಇದೆ, ಸೊ ಇವೆಲ್ಲವೂ ಕೂಡ ಈ ಒಂದು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬರುತ್ತೆ. ಸೊ ಮೇನ್ಲಿ ವಿಲ್ ಬಿ ಸ್ಟಡಿಂಗ್ ಹ್ಯಾಬಿಟ್ಯಾಟ್, ಬಾಡಿ ಆರ್ಗನೈಸೇಷನ್, then the main plant body or the life cycle, and then the mode of reproduction and importance. ಇಲ್ಲಿ ಸೊ ಇಲ್ಲಿ ನಮಗೆ ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋ ಅಂಡ್ ಆಂಜಿಯೋ, ಇಷ್ಟು ಡಿವಿಷನ್ಸ್ ನ ಸ್ಟಡಿ ಮಾಡ್ತೀವಿ. ಸಿಮಿಲರ್ಲಿ ವಿತ್ ರೆಸ್ಪೆಕ್ಟ್ ಟು ದಿ ಅನಿಮಲ್ ಕಿಂಗ್ಡಮ್. ಸೊ ಅನಿಮಲ್ ಕಿಂಗ್ಡಮ್ ಅಲ್ಲಿ ಇಲ್ಲಿ ಕೂಡ ನಾವು ಒಂದು ಫರ್ದರ್ ಡಿವಿಷನ್ಸ್ ನ ಕ್ಲಾಸಿಫೈ ಮಾಡ್ತೀವಿ. ಇಲ್ಲಿ ನಾನ್ ಕಾರ್ಡೇಟ್ಸ್ ಅಂಡ್ ಕಾರ್ಡೇಟ್ಸ್. ಅಗೇನ್ ನಾನ್ ಕಾರ್ಡೇಟ್ಸ್ ಅಲ್ಲಿ ಫೈಲಮ್ಸ್ ಬರುತ್ತೆ: ಪೋರಿಫೆರಾ, ಸಿಲೆಂಟ್ರೇಟ್, ಟಿನೋಫೋರ್, ಪ್ಲಾಟಿಯಲ್ಮೆಂಥಿಸ್, ಆಸ್ಕೆಲ್ಮೆಂಥಿಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕನ್ಸ್, ಎಕಿನೋಡರ್ಮೆಟಾ, ಹೆಮಿಕಾರ್ಡೇಟಾ, ಈ ತರ 10 ಫೈಲಮ್ಸ್ ಬರುತ್ತೆ. ಸೊ ಕಾರ್ಡೇಟ್ಸ್ ಅಲ್ಲಿ ಅಗೇನ್ ಯೂರೋಕಾರ್ಡೇಟಾ, ಸೆಫೆಲೋಕಾರ್ಡೇಟಾ, ಫರ್ದರ್ ವರ್ಟಿಬ್ರೇಟಾ. ಇದರಲ್ಲೂ ಮತ್ತೆ ಡಿವಿಷನ್ಸ್ ಬರುತ್ತೆ. ವರ್ಟಿಬ್ರೇಟ್ಸ್ ಅಲ್ಲೂ ಮತ್ತೆ ಪೈಸಸ್ ಮತ್ತೆ ಟೆಟ್ರಾಪೋಡ್ಸ್ ಅಂತ ಬರುತ್ತೆ, ಫರ್ದರ್ ಡೀಟೇಲ್ಸ್ ಬರುತ್ತೆ. ಸೊ ಎಂಟೈರ್ ಚಾಪ್ಟರ್ ಈಸ್ ಗೋಯಿಂಗ್ ಟು ಗಿವ್ ಯು ಸರ್ಟೆನ್ ಡೀಟೇಲ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿ ಎಂಟೈರ್ ಅನಿಮಲ್ ಕಿಂಗ್ಡಮ್. ಸೊ ಒಂದು ಲೆವೆಲ್ ವರೆಗೂ ಸ್ವಲ್ಪ ಡೆಪ್ತ್ ಅಲ್ಲಿ ಜನರಲ್ ಫೀಚರ್ಸ್ ಅಷ್ಟೇ. ಪೋರಿಫೆರಾ ಅಂದ್ರೇನು, ಸಮ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಯು ಮೇ ನಾಟ್ ಬಿಲೀವ್ ದೆಮ್ ಆಸ್ ಅನಿಮಲ್ಸ್. ಅನಿಮಲ್ಸ್ ಅಂದ್ರೆ ಮೂವ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರ. ಕೆಲವೊಂದು ಸೆಡೆಂಟರಿ ಇರುತ್ತೆ, ಫಿಕ್ಸ್ ಇರುತ್ತೆ. ಇಫ್ ಯು ಡೈವ್ ಡೀಪ್ ಇನ್ ಟು ದಿ ಸಿ, ಯು ಕ್ಯಾನ್ ಸಿ ಸಮ್ ಸ್ಟ್ರಕ್ಚರ್ ಲೈಕ್ ಪ್ಲಾಂಟ್ಸ್ ಅಥವಾ ಫಂಗೈ ಅನ್ಸುತ್ತೆ, ಬಟ್ ದೇ ಆರ್ ನಾಟ್ ಫಂಗೈ ಆರ್ ದಿಸ್ ಒನ್ ಪ್ಲಾಂಟ್ಸ್. ದೇ ಆರ್ ಕನ್ಸಿಡರ್ಡ್ ಆಸ್ ಅನಿಮಲ್ಸ್. ಸ್ಪಾಂಜಸ್ ಅಂತ ಕರಿತೀವಿ, ಅದು ಅನಿಮಲ್ ಗ್ರೂಪಿಗೆ ಬರುತ್ತೆ. ಯಾಕೆಂದ್ರೆ ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಇದಾವೆ ಕೆಲವೊಂದು. ಸೊ ಸಮ್ ಬೇಸಿಕ್ ಕ್ವಶನ್ಸ್ ನಾವು ಕೇಳ್ಕೊಂಡು ಹೋಗ್ಬೇಕು ಇಲ್ಲಿ. ಈಗ ಜನರಲಿ ನಾವು ಪಾರಿವಾಳ ಪಕ್ಷಿನ ಪ್ರಾಣಿನ ಅಂತ ಕೇಳ್ತೀವಿ. ಇಮಿಡಿಯೇಟ್ ಆನ್ಸರ್ ನಾವು ಏನ್ ಕೊಡ್ತೀವಿ? ಪಕ್ಷಿ ಅಂತ ಕರಿತೀವಿ. ಬಟ್ ಬೇಸಿಕಲಿ ಇಟ್ಸ್ ಅನ್ ಅನಿಮಲ್. ಅನಿಮಲ್ ಕಿಂಗ್ಡಮ್ ಅಲ್ಲಿ ನಾನ್ ಕಾರ್ಡೆಟ್ಸ್ ಇದೆ, ಕಾರ್ಡೆಟ್ಸ್ ಇದೆ, ಕಾರ್ಡೆಟ್ಸ್ ಅಲ್ಲಿ ವರ್ಟಿಬ್ರೇಟ್ಸ್ ಇದೆ, ವರ್ಟಿಬ್ರೇಟ್ಸ್ ಅಲ್ಲಿ ಪೈಸಸ್ ಇದೆ, ಮತ್ತೆ ಟೆಟ್ರಾಪೋಡ್ಸ್ ಇದೆ. ಟೆಟ್ರಾಪೋಡ್ಸ್ ಅಲ್ಲಿ ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್ ಅಂಡ್ ಮ್ಯಾಮಲ್ಸ್ ಬರುತ್ತೆ. ಬರ್ಡ್ಸ್ ಅನ್ನೋದು ಅಲ್ಲಿ ಬರುತ್ತೆ. ಬೇಸಿಕಲಿ ಅವು ಅನಿಮಲ್ಸ್. ಇಂಥ ಸಿಂಪಲ್ ಕ್ವಶನ್ಸ್ ಇರ್ತವೆ, ಸಿಲ್ಲಿ ಅನ್ಸುತ್ತೆ, ಬಟ್ ವೆರಿ ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ಸ್ ಅವು. Well, so that's about the first unit. So let us see next one. Unit number 2
ಇಲ್ಲಿ ಏನ್ ಮಾಡ್ತಾ ಇದೀವಪ್ಪ? ಸೊ ದಿಸ್ ಇನ್ಕ್ಲೂಡ್ಸ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಹೇಳಿದೆ. ಸ್ಟಾರ್ಟಿಂಗ್ ಬರ್ದಿದ್ದೆ ನಾನು, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಯೂನಿಟ್ 1 ಅಲ್ಲಿ ಇಂಟ್ರೊಡಕ್ಷನ್ ಟು ಲಿವಿಂಗ್ ವರ್ಲ್ಡ್ ಆಯ್ತು, ಅದಾದ್ಮೇಲೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಆಯ್ತು, ಅದಾದ್ಮೇಲೆ ಡೀಟೇಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಆಯ್ತು, ಅನಿಮಲ್ ಕಿಂಗ್ಡಮ್ ಆಯ್ತು. ಈಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಬಿಕಾಸ್ ದೇ ಆರ್ ದಿ ಫೆಮಿಲಿಯರ್ ಒನ್. ನಮಗೆ ಪ್ಲಾಂಟ್ಸ್ ಅನಿಮಲ್ಸ್ ಫೆಮಿಲಿಯರ್ ಇದೆ, ಅದ್ರದ್ದು ಆರ್ಗನೈಸೇಷನ್ ಯಾವ ತರ ಇದೆ? ಎರಡು ಮಲ್ಟಿ ಸೆಲ್ಲರ್ ಆಫ್ ಕೋರ್ಸ್. ಸೊ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ದಾಗ ಏನೇನು ಸ್ಟಡಿ ಮಾಡ್ತೀವಿ? ಫಸ್ಟ್ ಎಕ್ಸ್ಟರ್ನಲ್ ಸ್ಟಡಿ ಮಾಡಿದ್ರೆ ನೆಕ್ಸ್ಟ್ ಇಂಟರ್ನಲ್ ಸ್ಟಡಿ ಮಾಡಬೇಕು. ಇದು ಸೀಕ್ವೆನ್ಸ್ ಇದೆ. ಫಸ್ಟ್ ಎಕ್ಸ್ಟರ್ನಲ್ ಸ್ಟಡಿ ಮಾಡ್ತೀವಿ, ಆಮೇಲೆ ಇಂಟರ್ನಲ್ ಸ್ಟಡಿ ಮಾಡ್ತಾ ಇದೀವಿ. ಸೊ ಫಸ್ಟ್ ಪ್ಲಾಂಟ್ಸ್ ನ ಸ್ಟಡಿ ಮಾಡ್ತಾ ಇದೀವಿ. ಇದರಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಚಾಪ್ಟರ್ ನಂಬರ್ 5 ಅಂಡರ್ ಎಂಟೈರ್ ಸಿಲೆಬಸ್, ಅಂಡ್ ಫಸ್ಟ್ ಚಾಪ್ಟರ್ ಇನ್ ದಿಸ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲೂ ಕೂಡ ನಮಗೆ ಆಲ್ಗೆ, ಬ್ರಯೋಟ್, ಎರಡು ಜಿಮ್ನೋ, ಆಂಜಿಯೋ ಇದೆ. ನಮಗೆ ಮೋಸ್ಟ್ ಫೇವರಿಟ್ ಇರೋದು ಫ್ಲವರಿಂಗ್ ಪ್ಲಾಂಟ್ಸ್. ಯಾವ್ದು ಆಲ್ಗೆ, ಯಾವ್ದು ಟೆರಡೋಫೈಟ್, ಯಾವ್ದು ಜಿಮ್ನೋ ಐಡೆಂಟಿಫೈ ಮಾಡೋದು ನಮ್ಗೆ ಈ ಲೆವೆಲ್ ಕಷ್ಟ. ಫರ್ದರ್ ನೀವು ಸ್ಪೆಷಲೈಸೇಷನ್ ಆದಾಗ, ಸೂಪರ್ ಸ್ಪೆಷಲಿಸ್ಟ್ ಆದಾಗ ಬಟನಿಸ್ಟ್ ಆಗ್ತಿರೋ ಅಥವಾ ಏನೋ ಎಂಬ್ರಾಲಜಿಸ್ಟ್ ಆಗ್ತಿರೋ, ಡಿಪೆಂಡಿಂಗ್ ಆನ್ ದಟ್ ಯು ವಿಲ್ ಗೇನ್ ದಿ ನಾಲೆಡ್ಜ್. ಬಟ್ ಈ ಲೆವೆಲ್ ಅಲ್ಲಿ ನಮಗೆ ಐಡಿಯಾ ಇರಲ್ಲ. ಸೊ ಮೋಸ್ಟ್ ಫೆಮಿಲಿಯರ್ ಇರೋದು ನಮಗೆ ಫ್ಲವರಿಂಗ್ ಪ್ಲಾಂಟ್ಸ್ ಅಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಅವು. ಬಾಡಿ ಇಸ್ ವೆಲ್ ಆರ್ಗನೈಸ್ಡ್, ಓಕೆ, ವೆಲ್ ಡಿಫರೆನ್ಶಿಯೇಟೆಡ್. ಸೊ ಇದರಲ್ಲಿ ಮಾರ್ಫಾಲಜಿ ಸ್ಟಡಿ. ಮಾರ್ಫಾಲಜಿ ಅಂದ್ರೇನು? ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್. ರೂಟ್ ಅಂದ್ರೇನು, ಸ್ಟೆಮ್ ಅಂದ್ರೇನು, ಲೀಫ್ ಅಂದ್ರೇನು, ಫ್ಲವರ್ ಅಂದ್ರೇನು, ಫ್ರೂಟ್ ಅಂದ್ರೇನು, ಸೀಡ್ ಅಂದ್ರೇನು, ಅದ್ರಲ್ಲಿರ್ತಕ್ಕಂಥ ಡೈವರ್ಸಿಟಿ ಏನಿದೆ, ಎಂಟೈರ್ ಡೀಟೇಲ್ಸ್ ಈ ಚಾಪ್ಟರ್ ಬರುತ್ತೆ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಪ್ಲಾಂಟ್ಸ್ ನ ಹೊರಗಡೆ ಸ್ಟ್ರಕ್ಚರ್ ನೀವು ಸ್ಟಡಿ ಮಾಡಿದ್ಮೇಲೆ ನೆಕ್ಸ್ಟ್ ಏನಪ್ಪಾ? ಇಮಿಡಿಯೇಟ್ಲಿ ಇಂಟರ್ನಲ್ ಸ್ಟ್ರಕ್ಚರ್. ಅಂದ್ರೆ ಅರ್ಥ ಏನು? ಒಳಗಡೆ ಟಿಶ್ಯೂಸ್ ಯಾವ ತರ ಅರೇಂಜ್ ಆಗಿದೆ. ಸೊ ದಟ್ಸ್ ವಾಟ್ ದ ನೆಕ್ಸ್ಟ್ ಚಾಪ್ಟರ್, ಚಾಪ್ಟರ್ ನಂಬರ್ 6, anatomy of flowering plants. So anatomy refers to study of internal structure. So types of cells ಏನಿದೆ, ಟಿಶ್ಯೂ ಅರೇಂಜ್ಮೆಂಟ್ ಏನಿದೆ, ಯಾವ್ದಾವ್ದು ಏನೇನ್ ಫಂಕ್ಷನ್ಸ್ ಇದೆ, ಇದೆಲ್ಲದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಓಕೆ, ವೆಲ್, ನೆಕ್ಸ್ಟ್ ಚಾಪ್ಟರ್, ಚಾಪ್ಟರ್ ನಂಬರ್ 7, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಸೊ ಪ್ಲಾಂಟ್ಸ್ ಆಯ್ತು, ಮಾರ್ಫಾಲಜಿ ಮತ್ತೆ ಅನಾಟಮಿ. ಇದರಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ದಟ್ ಮೀನ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದಿ ಅನಿಮಲ್ ಟಿಶ್ಯೂಸ್ ಹಿಯರ್, ಪರ್ಟಿಕ್ಯುಲರ್ಲಿ ಹ್ಯೂಮನ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಟಿಶ್ಯೂಸ್ ಬರ್ತಾ ಇದೆ, ಅಂಡ್ ಸಮ್ ಮಾಡೆಲ್ ಆರ್ಗ್ಯಾನಿಸಮ್ಸ್. ಯು ಆರ್ ಗೋಯಿಂಗ್ ಟು ಸ್ಟಡಿ ಲೈಕ್ ಕಾಕ್ರೋಚ್, ಫ್ರಾಗ್ ಅಂಡ್ ದಿ ಅರ್ತ್ ವಾರ್ಮ್. ಸೊ ಅದರದ್ದು ಮಾರ್ಫಾಲಜಿ ಏನಿದೆ, ಅಂಡ್ ದಿ ಸಿಸ್ಟಮ್ಸ್, ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಏನಿದೆ, ಆ 3 ಆರ್ಗ್ಯಾನಿಸಮ್ ಸ್ಟಡಿ ಮಾಡ್ತೀವಿ. ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮಗೆ ಕಾಕ್ರೋಚ್ ಅನ್ನೋದು ಸಬ್ಜೆಕ್ಟ್ ವೈಸ್, ಕಾಂಪಿಟೇಟಿವ್ ಎಕ್ಸಾಮ್ ವೈಸ್ ಇಂಪಾರ್ಟೆಂಟ್, ರೈಟ್? ಸೊ ದಿಸ್ ಅಬೌಟ್ ದಿ ಸೆಕೆಂಡ್ ಯೂನಿಟ್. ಸೊ ಈ ಸೆಕೆಂಡ್ ಯೂನಿಟ್ ಅಲ್ಲಿ ಏನಾಯ್ತು ನೋಡಿ, ನೆಕ್ಸ್ಟ್ ಲೆವೆಲ್ಗೆ ಬಂದ್ವಿ. ಲಿವಿಂಗ್ ವರ್ಲ್ಡ್ ಆಯ್ತು, ಕ್ಲಾಸಿಫಿಕೇಶನ್ ಆಯ್ತು, ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್, ಮಾರ್ಫಾಲಜಿ ಬಂದ್ವಿ, ಅನಾಟಮಿಗೆ ಬಂದ್ವಿ. ಟಿಶ್ಯೂ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಯಾವುದು? ಸೆಲ್. ಸೊ ದಟ್ಸ್ ವಾಟ್ ದಿ ನೆಕ್ಸ್ಟ್ ಒನ್, ಯೂನಿಟ್ ನಂಬರ್ 3, cell structure and function. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ನ ಓದಿದ್ದೀರಾ, ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾ ಇದ್ದೀವಿ. ಚಾಪ್ಟರ್ ನಂಬರ್ 8, cell, the unit of life. So we are going to study 2 main types of cells here, prokaryote, eukaryote. Plant and animal ಅಲ್ಲ, ಅದನ್ನ ನೀವು ಮೋಸ್ಟ್ ಕಾಮನ್ ಆಗಿ ಫೆಮಿಲಿಯರ್ ಆಗಿ ಸ್ಟಡಿ ಮಾಡಿರ್ತೀರಾ. ಪ್ರೋಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್ ಅಂತ ಇದೆ. ಆರ್ಗನೈಸೇಷನ್ ಏನಾದ್ರು ಫೀಚರ್ಸ್ ಏನೇನಿದಾವೆ ಡೀಟೇಲ್ ಆಗಿ ಹೋಗ್ತೀವಿ. ಪರ್ಟಿಕ್ಯುಲರ್ಲಿ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ, ಅದರಲ್ಲೂ ಮತ್ತೆ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್, ಸೆಲ್ ಒಳಗಡೆ ಆರ್ಗನಲ್ಸ್ ಏನಿದೆ, such as mitochondria, the chloroplast, the endoplasmic reticulum, nucleus, lysosomes, vacuoles, ಈ ಎಲ್ಲದನ್ನು ಈ ಒಂದು ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸ್ಟ್ರಕ್ಚರ್ ಏನು ಮತ್ತೆ ಫಂಕ್ಷನ್ ಏನು. ಓಕೆ ನೋಡಿ, ಈಗ ಸೆಲ್ ಬಂದ್ರೆ ಸೆಲ್ ಒಳಗಡೆ ಆರ್ಗನಲ್ಸ್ ನ ಸ್ಟಡಿ ಮಾಡಿದ್ರೆ, ಸಚ್ ಆಸ್ ಮೈಟೋಕಾಂಡ್ರಿಯಾ ಅಂದ್ರೇನು, ಕ್ಲೋರೋಪ್ಲಾಸ್ಟ್ ಅಂದ್ರೇನು, ಗಾಲ್ಗಿ ಕಾಂಪ್ಲೆಕ್ಸ್ ಅಂದ್ರೇನು, ಎಟ್ಸೆಟ್ರಾ ಎಟ್ಸೆಟ್ರಾ. ನೆಕ್ಸ್ಟ್ ಏನಪ್ಪಾ, ಸೆಲ್ ಒಳಗಡೆ ಇನ್ನೇನಿದೆ?
ಸೆಲ್ ಒಳಗಡೆ ಕೆಲವೊಂದು ಡಿಸಾಲ್ವ್ಡ್ ಮಾಲಿಕ್ಯೂಲ್ಸ್ ಇದಾವೆ, ಡಿಸಾಲ್ವ್ಡ್ ಬಯೋಮಾಲಿಕ್ಯೂಲ್ಸ್ ಇದಾವೆ. ಬಯೋ ಅಂತಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಫೌಂಡ್ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಅದನ್ನ ನಾವು ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಯಾಕಂದ್ರೆ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಈ ಮೂರು ಇರಬೇಕು, ಅವಾಗ ಆರ್ಗ್ಯಾನಿಕ್ ಅಂತ ಕರಿತೀವಿ. ಜೊತೆಗೆ ಇರಬೇಕು ಮೂರು ಅಂದ್ರೆ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ 9, biomolecules. Whatever the living organisms are there, entire living organisms are made up of carbon, hydrogen, oxygen and other elements. ಮಣ್ಣಿಂದಲೇ ಕಾಯ, ಮಣ್ಣಿಂದಲೇ ಮಾಯ ಅಂತ ಹೇಳ್ತೀವಲ್ಲ, ಅದು ವೆರಿ ಆಪ್ಟಿಯರ್. ಪ್ರತಿಯೊಂದು ಮಾಲಿಕ್ಯೂಲು ನಮ್ಮ ಎಂಟೈರ್ ಬಾಡಿ ಆಗಿದೆ ಅಂತಂದ್ರೆ ಎಲ್ಲ ಎಲಿಮೆಂಟ್ಸ್ ಒಂದಕ್ಕೊಂದು ಸೇರಿ ಮಾಲಿಕ್ಯೂಲ್ ಆಯ್ತು, ಮಾಲಿಕ್ಯೂಲ್ ಸೇರಿ ಸೆಲ್ ಆಯ್ತು, ಸೆಲ್ ಟಿಶ್ಯೂ ಆಯ್ತು, ಟಿಶ್ಯೂ ಆರ್ಗನ್ ಆಯ್ತು, ಆರ್ಗನ್ ಸಿಸ್ಟಮ್ ಆಗಿದೆ, ಬಿಲ್ಡ್ ಆಗಿದೆ, ಮತ್ತೆ ಬ್ರೇಕ್ ಆಗುತ್ತೆ ಆಫ್ಟರ್ ದಿ ಡೆತ್ ಆಫ್ ದಿ ಆರ್ಗ್ಯಾನಿಸಮ್, ಮತ್ತೆ ಎಲಿಮೆಂಟ್ಸ್ ಆಗಿ ಹೋಗ್ತಾ ಇದೆ. ಸೊ ಬಯೋ ಮಾಲಿಕ್ಯೂಲ್ಸ್ ಅಂದಾಗ ಎಲಿಮೆಂಟ್ಸ್ ಸೇರ್ಬಿಟ್ಟು ಲಿವಿಂಗ್ ಸಿಸ್ಟಮ್ ನ ಮಾಡಿದೆ ಅಲ್ಲ, ಯಾವ್ದಾವ್ದು ಬಯೋ ಮಾಲಿಕ್ಯೂಲ್ಸ್. ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಸ್ಟಡಿ ಮಾಡ್ತೀವಿ. ಏನಪ್ಪ ಈ ಕಾರ್ಬೋಹೈಡ್ರೇಟ್ಸ್, ಟೈಪ್ಸ್ ಏನು, ಫಂಕ್ಷನ್ಸ್ ಏನು. ನೆಕ್ಸ್ಟ್ ಪ್ರೋಟೀನ್ಸ್ ಅಂತ ಸ್ಟಡಿ ಮಾಡ್ತೀವಿ. ಸೊ ಇದು ಒಂದು ಮಾಲಿಕ್ಯೂಲು, ಸ್ಟ್ರಕ್ಚರಲಿ ಫಂಕ್ಷನಲಿ ಡಿಫರೆನ್ಸ್ ಇರುತ್ತೆ. ನೆಕ್ಸ್ಟ್ ಲಿಪಿಡ್ಸ್ ಅಂತ ಸ್ಟಡಿ ಮಾಡ್ತಾ ಇದೀವಿ. ಇದಾದ್ಮೇಲೆ ಅಫ್ಕೋರ್ಸ್ ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಸ್ಟಡಿ ಮಾಡ್ತೀವಿ. ಸೊ ಈ ಒಂದು ಮಾಲಿಕ್ಯೂಲ್ಸ್ ನ ಸ್ಟ್ರಕ್ಚರ್ಸ್ ಏನಿರುತ್ತೆ, ಫಂಕ್ಷನ್ಸ್ ಏನಿರುತ್ತೆ ಅನ್ನೋದನ್ನ ಈ ಚಾಪ್ಟರ್ ಸ್ಟಡಿ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ನಂಬರ್ 10. ಚಾಪ್ಟರ್ ನಂಬರ್ 10 ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ರಿಮೆಂಬರ್, ಯುನಿಸೆಲ್ಲರ್, ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಇದೆ. ನಾವು ಹ್ಯೂಮನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ವಿ ಆರ್ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್, ವೆಲ್ ಆರ್ಗನೈಸ್ಡ್ ಆರ್ಗ್ಯಾನಿಸಮ್ಸ್, ಆರ್ಗನ್ ಸಿಸ್ಟಮ್ ಲೆವೆಲ್ ಅಲ್ಲಿ ಆರ್ಗನೈಸ್ ಆಗಿದೆ. ಅಂಡ್ ವೆರಿ ಬೇಸಿಕ್ ಕಾನ್ಸೆಪ್ಟ್, ಆಲ್ ಸೆಕ್ಸುಯಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ದೇ ಡೆವಲಪ್ ಫ್ರಮ್ ಸಿಂಗಲ್ ಸೆಲ್ ಝೈಗೋಟ್. ಸೆಕ್ಸುಯಲಿ ರಿಪ್ರೊಡಕ್ಷನ್ ಅಂದ್ರೆ ಏನು? ಗ್ಯಾಮೆಟ್ಸ್ ಫ್ಯೂಸ್ ಆಗ್ಬೇಕು, ಒಂದು ಮೇಲ್ ಗ್ಯಾಮೆಟ್, ಒಂದು ಫಿಮೇಲ್ ಗ್ಯಾಮೆಟ್. ಸೊ ಹ್ಯೂಮನ್ಸ್ ಅಂತಂದಾಗ ಫಾದರ್ ಇಂದ ಒಂದು ಸ್ಪರ್ಮ್ ಅನ್ನ ಗ್ಯಾಮೆಟ್ ಬಂದಿರುತ್ತೆ, ಮದರ್ ಇಂದ ಎಗ್ ಸೆಲ್ ಅನ್ನೋದು ಬಂದಿರುತ್ತೆ, ಎರಡು ಫ್ಯೂಸ್ ಆಗುತ್ತೆ, ಎರಡು ಕೂಡ ಹ್ಯಾಪ್ಲಾಯ್ಡ್ ಸೆಲ್ಸ್. ಎರಡು ಫ್ಯೂಸ್ ಆಯ್ತು ಅಂತಂದ್ಮೇಲೆ ಒಂದು ಡಿಪ್ಲಾಯ್ಡ್ ಸೆಲ್ ಬರುತ್ತೆ, ಅದನ್ನೇ ಝೈಗೋಟ್ ಅಂತ ಕರಿತೀವಿ. ರಿಮೆಂಬರ್ ಜಸ್ಟ್ ಹೌ ಅಮೇಜಿಂಗ್ ಇಟ್ ಈಸ್, ಸ್ಟನ್ನಿಂಗ್ ಇಟ್ ಈಸ್. ಒಂದು ಸಿಂಗಲ್ ಸೆಲ್ ಝೈಗೋಟ್, ಇಷ್ಟೊಂದು ಕಾಂಪ್ಲೆಕ್ಸಿಟಿ ಇರತಕ್ಕಂತ ಒಂದು ಬಾಡಿ ಆರ್ಗನೈಸ್ ಆಗಿದೆ ಅಂತಂದ್ರೆ ವಾಟ್ ಎ ಹಿಡನ್ ಪೊಟೆನ್ಷಿಯಲ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಸೆಲ್ ಝೈಗೋಟ್. ಸೊ ಈ ಒಂದು ಸಿಂಗಲ್ ಸೆಲ್ ಇಂದ ಈ ಡಿಫ್ರೆಂಟ್ ಸೆಲ್ಸ್ ಫಾರ್ಮ್ ಆಯ್ತು, ಟಿಶ್ಯೂಸ್ ಫಾರ್ಮ್ ಆಯ್ತು. ಒಂದ್ ಸೆಲ್ ಹೆಂಗೆ ಇಷ್ಟು ಬಿಲಿಯನ್ಸ್ ಆಫ್ ಸೆಲ್ಸ್ ಆಯ್ತು? ಹಾಗಾದ್ರೆ ಸೆಲ್ ಮಲ್ಟಿಪ್ಲೈ ಆಗ್ಬೇಕು. ಸೊ ಮಲ್ಟಿಪ್ಲೈ ಆಗ್ತಕ್ಕಂತ ಮೆಕ್ಯಾನಿಸಮ್ ಏನಿದೆ ಅದೇ ಇಲ್ಲಿ ಸೆಲ್ ಸೈಕಲ್ ಮತ್ತೆ ಸೆಲ್ ಡಿವಿಷನ್ ಹೇಳ್ತೀವಿ. ಎರಡು ಮೇನ್ ಟೈಪ್ ನ ಸ್ಟಡಿ ಮಾಡ್ತೀವಿ ಇಲ್ಲಿ ಯು ಕ್ಯಾರೆಟ್ಸ್ ಅಲ್ಲಿ, ಸೆಲ್ ಡಿವಿಷನ್ ಅಲ್ಲಿ. ಒಂದನ್ನ ಮೈಟೋಸಿಸ್ ಅಂತ ಹೇಳ್ತೀವಿ, ಇನ್ನೊಂದು ಟೈಪ್ ಮಿಯೋಸಿಸ್ ಅಂತ ಹೇಳ್ತೀವಿ. ಸೊ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎರಡು ಟೈಪ್ ಸೆಲ್ಸ್ ಇರುತ್ತೆ, ಒಂದು ಸೊಮ್ಯಾಟಿಕ್ ಸೆಲ್, ಇನ್ನೊಂದು ಜರ್ಮ್ ಸೆಲ್ ಅಥವಾ ರಿಪ್ರೊಡಕ್ಟಿವ್ ಸೆಲ್ ಹೇಳ್ತೀವಿ. ಸೊ ಸೊಮ್ಯಾಟಿಕ್ ಸೆಲ್ ಅಂದ್ರೆ ಬಾಡಿನ ಎಂಟೈರ್ ಬಾಡಿ ಮೇನ್ ಆಗಿ ಇರ್ತಕ್ಕಂತ ಸೆಲ್ಸ್, ಬಾಡಿ ಫಾರ್ಮ್ ಆಗ್ತಕ್ಕಂಥದ್ದು. ಜರ್ಮ್ ಸೆಲ್ಸ್ ಅಂದ್ರೆ ರಿಪ್ರೊಡಕ್ಟಿವ್ ಸೆಲ್ ನ ಫಾರ್ಮ್ ಮಾಡ್ತಕ್ಕಂಥವು ಜರ್ಮ್ ಸೆಲ್ ಹೇಳ್ತೀವಿ. ಸೊ ಮೈಟೋಸಿಸ್ ಅನ್ನೋದು ಈಕ್ವೇಷನಲ್ ಡಿವಿಷನ್, ಮಿಯೋಸಿಸ್ ಅನ್ನೋದು ರಿಡಕ್ಷನಲ್ ಡಿವಿಷನ್. ಡೀಟೇಲ್ಸ್ ಅಲ್ಲಿ ಬರುತ್ತೆ ನಿಮಗೆ ಚಾಪ್ಟರ್ ಸ್ಟಾರ್ಟ್ ಆದಾಗ. ರೈಟ್, ನೆಕ್ಸ್ಟ್ ಒನ್, ಫೋರ್ತ್ ಯೂನಿಟ್ ನಂಬರ್ 4. ನೋಡಿ, ಈಗ ಏನಿತ್ತು, ಲಿವಿಂಗ್ ವರ್ಲ್ಡ್ ಹೋಗಿದ್ರಿ, ಕ್ಲಾಸಿಫಿಕೇಶನ್ ಬಂದ್ರಿ, ನೆಕ್ಸ್ಟ್ ಎರಡು ಪರ್ಟಿಕ್ಯುಲರ್ ಕಿಂಗ್ಡಮ್ ಬಂದ್ರಿ, ಆಮೇಲೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಮಾರ್ಫಾಲಜಿಗೆ ಬಂದ್ರಿ, ಒಳಗಡೆ ಅನಾಟಮಿಗೆ ಹೋದ್ರಿ, ಸೆಲ್ಗೆ ಹೋದ್ರಿ, ಸೆಲ್ ಒಳಗಡೆ ಬಯೋಮಾಲಿಕ್ಯೂಲ್ಸ್ ಹೋದ್ರಿ, ಸೆಲ್ ಹೆಂಗ್ ಡಿವೈಡ್ ಆಗುತ್ತೆ ಹೋದ್ರಿ. ಈಗೇನಪ್ಪ, ಕೆಲವೊಂದು ಫಂಕ್ಷನ್ಸ್ ಇದಾವೆ. ಮಲ್ಟಿ ಸೆಲ್ಲರ್ ಆರ್ಗ್ಯಾನಿಸಮ್ ಇದ್ಮೇಲೆ ಕೆಲವೊಂದು ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ ಇದಾವೆ. ಏನದು ಫಿಸಿಯೋಲಾಜಿಕಲ್ ಅಂದ್ರೆ ಟಿಶ್ಯೂ ಅಥವಾ ಆರ್ಗನ್ ಸಿಸ್ಟಮ್ ಲೆವೆಲ್ ಅಲ್ಲಿ ಆಗ್ತಕ್ಕಂಥದ್ದು. ನೋಡಿ, ಸೆಲ್ ಒಳಗಡೆ ಕೆಲವೊಂದು ರಿಯಾಕ್ಷನ್ಸ್ ನಡೀತಾ ಇರುತ್ತೆ, ಅದನ್ನ ಮೆಟಬಾಲಿಸಮ್ ಅಥವಾ ಸೆಲ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಟಿಶ್ಯೂ ಲೆವೆಲ್ ಅಲ್ಲಿ ನಡೀತಕ್ಕಂಥದ್ದು ಅಥವಾ ಒಂದು ಆರ್ಗನ್ ಲೆವೆಲ್ ಅಥವಾ ಆರ್ಗನ್ ಸಿಸ್ಟಮ್ ಅಲ್ಲಿ ಲೆವೆಲ್ ನಡೀತಕ್ಕಂಥದ್ದನ್ನ ಫಿಸಿಯಾಲಜಿ ಅಂತ ಕರಿತೀವಿ. ಸೊ ಅಂತದ್ದು ಪ್ಲಾಂಟ್ ನಲ್ಲಿ ನಡೀತಾ ಇದೆ, ಮತ್ತೆ ಅನಿಮಲ್ಸ್ ಅಲ್ಲೂ ನಡೀತಾ ಇದೆ.
ಸೊ ಫಿಸಿಯಾಲಜಿ, ಪ್ಲಾಂಟ್ ಫಿಸಿಯಾಲಜಿ, ದಟ್ಸ್ ಅನ್ ಯೂನಿಟ್. ಸೊ ಇಲ್ಲಿ ಪ್ಲಾಂಟ್ ಅಲ್ಲಿ ಆಗ್ತಕ್ಕಂಥ ಫಿಸಿಯಲಾಜಿಕಲ್ ಆಕ್ಟಿವಿಟೀಸ್ ಏನೇನಿದೆ, ಸೊ ಇದರಲ್ಲೂ ಕೂಡ ನಾವು 5 ಚಾಪ್ಟರ್ಸ್ ಸ್ಟಡಿ ಮಾಡ್ತಾ ಇದೀವಿ. ಚಾಪ್ಟರ್ ನಂಬರ್ 11, ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಪರ್ಟಿಕ್ಯುಲರ್ಲಿ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ಈ ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹೆಂಗಾಗುತ್ತೆ? ಏನ್ ಟ್ರಾನ್ಸ್ಪೋರ್ಟೇಷನ್? ವಾಟರ್, ನ್ಯೂಟ್ರಿಯೆಂಟ್ ಮತ್ತೆ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್. ಎಲ್ಲಿಂದ ಸಿಗ್ತಾ ಇದೆ ಪ್ಲಾಂಟ್ಗೆ? ಸಾಯಿಲ್ ಇಂದ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ನ್ಯೂಟ್ರಿಯೆಂಟ್ಸ್ ಅಲ್ಲೇ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಅಂಡ್ ಯು ನೋ ದಟ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ಅನ್ನೋದು ಲೀಫ್ ಅಲ್ಲಿ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಪ್ರತಿಯೊಂದು ಸೆಲ್ಗೂ ವಾಟರ್ ಬೇಕು, ಪ್ರತಿಯೊಂದು ಸೆಲ್ಗೂ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ಬೇಕು, ಪ್ರತಿಯೊಂದು ಸೆಲ್ಗೂ ಆರ್ಗ್ಯಾನಿಕ್ ಬೇಕು. ಸೊ ರೂಟ್ ಇಂದ ವಾಟರ್ ಮತ್ತೆ ನ್ಯೂಟ್ರಿಯೆಂಟ್, ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ಅಬ್ಸರ್ವ್ ಆಗ್ತಾ ಇದೆ. ಇದು ಮೇಲ್ಗಡೆ ಇರ್ತಕ್ಕಂಥ ಲೀಫಿಗೆ ಹೋಗ್ಬೇಕು. ಲೀಫ್ ಅಲ್ಲಿ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಆಗ್ತಾ ಇದೆ, ಅದು ರೂಟಿಗೆ ಬರಬೇಕು. ಜಸ್ಟ್ ಇಮ್ಯಾಜಿನ್ ಸಮ್ ಆಫ್ ದಿ ಪ್ಲಾಂಟ್, ಜೈಜಾಂಟಿಕ್ ಪ್ಲಾಂಟ್ಸ್ ಹೇಳ್ತೀವಿ. ಸಮ್ ಪ್ಲಾಂಟ್ ಲೈಕ್ ಜಿಮ್ನೋಸ್ಪರ್ಮ್ ಅಲ್ಲಿ ರೆಡ್ ವುಡ್ ಟ್ರೀ, ಸಿಕ್ವೆ, ಸೆಮಿಪರ್ವೈರೆನ್ಸ್ ಅಂತ ಹೇಳ್ತೀವಿ. ಸಮ್ವೇರ್ ಅಬೌಟ್ ಲೈಕ್ 120 ಮೀಟರ್ಸ್ ವರೆಗೂ ಬೆಳೀತಕ್ಕಂಥದ್ದು. ಯೂಕಲಿಪ್ಟಸ್ ಅನ್ನೋದು 100 ಮೀಟರ್ಸ್ ವರೆಗೂ ಬೆಳೀತಕ್ಕಂಥದ್ದು. ಇಷ್ಟೊಂದು ಡಿಸ್ಟೆನ್ಸ್ಗೆ ವಾಟರ್ ರೈಸ್ ಆಗಬೇಕು ಅಂತಂದ್ರೆ ಏನಪ್ಪ ಮೆಕ್ಯಾನಿಸಮ್? ಮನೆಯಲ್ಲಿ ಸಂಪಿಂದ ಮೇಲ್ಗಡೆ ಸಿಂಟೆಕ್ಸ್ಗೆ ವಾಟರ್ ಹೋಗೋದಕ್ಕೆ ನಾವೊಂದು ಮೋಟರ್ ಇಟ್ಟಿದ್ವಿ, ಮೋಟರ್ ಆನ್ ಮಾಡಬೇಕು. ಇಲ್ಲಿ ಯಾವ ಮೋಟರ್ ಇದೆಯಪ್ಪ? ಮೆಕ್ಯಾನಿಸಮ್ ಏನು? ಯಾವುದೇ ಮೋಟರ್ ಇಲ್ಲ ಇಲ್ಲಿ. ಆದ್ರೂ ಒಂದು ಮೆಕ್ಯಾನಿಸಮ್ ಇದೆ, ನ್ಯಾಚುರಲ್ ಮೋಟರ್ ತರ. ಆ ಮೆಕ್ಯಾನಿಸಮ್ ಏನಿದೆ? ಟ್ರಾನ್ಸ್ಪೋರ್ಟ್ ಹೆಂಗಾಗುತ್ತೆ? ಸೆಲ್ ಟು ಸೆಲ್ ಹೆಂಗೆ, ಈ ರೂಟ್ ಇಂದ ಶೂಟ್ ವರೆಗೆ ಹೆಂಗೆ, ಶೂಟ್ ಇಂದ ರೂಟ್ ವರೆಗೆ ಹೆಂಗೆ ಅನ್ನೋದು ಈ ಚಾಪ್ಟರ್ ಸ್ಟಡಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ಚಾಪ್ಟರ್ ನಂಬರ್ 12, ಮಿನರಲ್ ನ್ಯೂಟ್ರಿಷನ್. So nutrients are the substances that are required for normal growth, development and reproduction. Different kinds of nutrients are there: organic nutrient and inorganic nutrient. Of course, organic are formed from the inorganic. ಇಲ್ಲಿ ಮಿನರಲ್ ನ್ಯೂಟ್ರಿಷನ್ ಅಂದ್ರೆ ಏನು? ಮಿನರಲ್ಸ್ ಅಂತಂದಾಗ nothing but which are formed by the withering of the rocks. Iron, calcium, phosphate, then phosphorus. ಸೊ ಇವೆಲ್ಲವೂ ವಿದರಿಂಗ್ ಆಫ್ ರಾಕ್ಸ್ ಇಂದ ಆಗಿರ್ತಕ್ಕಂಥದ್ದು, ಅವನ್ನ ಮಿನರಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಪ್ಲಾಂಟ್ ಅಲ್ಲಿ ಯಾವ್ದಾವ್ದು ನ್ಯೂಟ್ರಿಯೆಂಟ್ಸ್ ಬೇಕಾಗಿದೆ? ಸಾಯಿಲ್ ಅಲ್ಲಿ ಸುಮಾರು ಎಲಿಮೆಂಟ್ಸ್ ಇದಾವೆ ಇವತ್ತು. ಆ ಎಲ್ಲ ಎಲಿಮೆಂಟ್ಸ್ ಬೇಕಾ? ಯಾವ ಎಲಿಮೆಂಟ್ ಏನೇನು ರೋಲ್ ಇದೆ? ನೈಟ್ರೋಜನ್ ಏನು, ಫಾಸ್ಫರಸ್ ಏನು, ಪೊಟ್ಯಾಷಿಯಂ ಏನು, ಮ್ಯಾಗ್ನೀಷಿಯಂ ಏನು, ಜಿಂಕ್ ಏನು, ಕೋಬಾಲ್ಟ್ ಏನು, ಬೋರಾನ್ ಏನು, ಇವೆಲ್ಲವೂ ಕೂಡ ಈ ಚಾಪ್ಟರ್ ಇರುತ್ತೆ. ಡೆಫಿಷಿಯನ್ಸಿ ಆದ್ರೆ ಏನಾಗುತ್ತೆ, ಹೆಚ್ಚಿಗೆ ಆದ್ರೆ ಏನಾಗುತ್ತೆ ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಅಂಡ್ ಮೇನ್ ಆಗಿ ಚಾಪ್ಟರ್ ನ ಎಂಡ್ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್, ಮೆಟಬಾಲಿಸಮ್ ನ ಸ್ಟಡಿ ಮಾಡ್ತಾ ಇದ್ದೀವಿ. Next chapter under the unit, chapter number 13, photosynthesis in higher plants. One of the major function in plants, of course I can say on the earth, photosynthesis in higher plants. So plants are the main producers ಅಂತ ಹೇಳಿದ್ವಿ. ಆ plants photosynthesis capacity ಇರೋದ್ರಿಂದನೇ rest of the organisms they are able to sustain. So photosynthesis process in simple definition ಓದಿದ್ರೆ ವಾಟರ್ ಬೇಕಿತ್ತು, ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿಕೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಕ್ಲೋರೋಫಿಲ್, ಕಾರ್ಬೋಹೈಡ್ರೇಟ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಏನು ಮೆಕ್ಯಾನಿಸಮ್ ಏನು, ಎಲ್ಲಿ ನಡೀತಾ ಇದೆ, ಸ್ಟ್ರಕ್ಚರ್ ಏನು, ಹೆಂಗ್ ಕಾರ್ಬನ್ ಫಿಕ್ಸ್ ಆಗ್ತಾ ಇದೆ, ಆಕ್ಸಿಜನ್ ಬೈ ಪ್ರಾಡಕ್ಟ್ ಅಂತ ಕರಿತೀವಿ, ಹೆಂಗ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇಂದ ಬರುತ್ತಾ, ವಾಟರ್ ಇಂದ ಬರುತ್ತಾ, ಎರಡರಲ್ಲೂ ಆಕ್ಸಿಜನ್ ಇದೆ. ಆಲ್ ಡೀಟೇಲ್ಸ್ ಇನ್ ದಿಸ್ ಚಾಪ್ಟರ್, photosynthesis in higher plants. Next one, chapter number 14, respiration in plants. ಸುಮಾರು ಸರಿ ಕನ್ಫ್ಯೂಷನ್ ಇರುತ್ತೆ ನಿಮಗೆ ವರ್ಡ್ಗೆ. ರೆಸ್ಪಿರೇಷನ್, ಬ್ರೀದಿಂಗ್ ಎರಡು ಒಂದೇನಾ? ಡೆಫಿನೆಟ್ಲಿ ದೇರ್ ಇಸ್ ಎ ಡಿಫರೆನ್ಸ್. ಎರಡು ವರ್ಡ್ ಇದಾವೆ ಅಂದ್ರೆ ಏನಾದ್ರೂ ಡಿಫರೆನ್ಸ್ ಇರಬೇಕಾಗತ್ತೆ, ಅಥವಾ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ ಆ ವರ್ಡ್ ನ. ಸೊ ರೆಸ್ಪಿರೇಷನ್ ಅಂತಂದ್ರೆ, ಈಗ ನಾವು ನ್ಯೂಟ್ರಿಯೆಂಟ್ಸ್ ತಗೋತಾ ಇದೀವಿ, ನಾವು ಊಟ ಮಾಡ್ತೀವಿ, ಏನಕ್ಕಪ್ಪ ಅಂತಂದ್ರೆ ಎನರ್ಜಿಗೆ ಅಂತ ಹೇಳ್ತೀವಿ. ಎನರ್ಜಿ ಎಲ್ಲೈತಪ್ಪ? ಊಟದಲ್ಲಿ. ಎಲ್ಲಿದೆ, ಹೆಂಗ್ ಬರ್ತಾ ಇದೆ? ಹಿಡನ್ ಇನ್ ದಿ ಬಾಂಡ್ಸ್ ಆಫ್ ದಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಅದರಲ್ಲೂ ನಮಗೆ ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ಇಸ್ ದಿ ಇನ್ಸ್ಟೆಂಟ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ, ಅಥವಾ ಮೇನ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ.
ಸೊ ಅಂತ ಗ್ಲುಕೋಸ್ ಇಂದ ಎನರ್ಜಿ ಹೆಂಗ್ ರಿಲೀಸ್ ಆಗುತ್ತೆ ಅನ್ನೋದೇ ಪ್ರೋಸೆಸ್. ಆಕ್ಸಿಡೇಷನ್ ಆಫ್ ದಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಟು ರಿಲೀಸ್ ದಿ ಎನರ್ಜಿ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಎಟಿಪಿ. ಎಟಿಪಿ ಅನ್ನೋದು ಸೆಲ್ ನ ಎನರ್ಜಿ ಕರೆನ್ಸಿ ಅಂತ ಕರಿತೀವಿ. ಎನರ್ಜಿ ಅನ್ನೋದು ಯಾವ ಫಾರ್ಮ್ ಅಲ್ಲಿ ಇದೆ? ಎಟಿಪಿ, ಅಡಿನೋಸೈನ್ ಟ್ರೈಫಾಸ್ಫೇಟ್. ಸೊ ಆ ಫುಡ್ ಇಂದ ಹೆಂಗ್ ರಿಲೀಸ್ ಆಗ್ತಾ ಇದೆ ಎನರ್ಜಿ, ಸೆಲ್ ಒಳಗಡೆ ಎಂಟ್ರಿ ಆದ್ಮೇಲೆ ಆಗ್ತಕ್ಕಂಥ ಪ್ರೋಸೆಸ್ ಇದು. ನಾವು ಬಾಯಲ್ಲಿ ಏನು ಫುಡ್ ತಗೊಂಡು ಚೀವ್ ಮಾಡ್ತೀವಿ, ಅದು ಎಂಟ್ರಿ ಆಗುತ್ತೆ ಸ್ಟಮಕ್ಗೆ, ಅಲ್ಲಿಂದ ಇಂಟೆಸ್ಟೈನ್ ಅಬ್ಸರ್ವ್ ಆಗುತ್ತೆ, ಇದು ಡೈಜೆಷನ್. ನ್ಯೂಟ್ರಿಯೆಂಟ್ಸ್ ಬ್ಲಡ್ ಹೋಗ್ಬಿಟ್ಟು ಬ್ಲಡ್ ಇಂದ ಗ್ಲುಕೋಸ್ ಸೆಲ್ಗೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದು ಇದ್ರ ಸ್ಟೋರಿ. ಅದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸೊ ಹೋಗ್ಬಿಟ್ಟು ರಿಲೀಸ್ ಹೆಂಗೆ ಎನರ್ಜಿ ರಿಲೀಸ್ ಆಗುತ್ತೆ ಅನ್ನೋದು. ನೆಕ್ಸ್ಟ್ ಒನ್, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. Growth is a property of living organisms, we should say. ಒಂದು ಯಾವುದೇ piece of rock that won't increase in its size internally, I said. ಇಂಟರ್ನಲ್ಲಿ ತನ್ನಷ್ಟಕ್ಕೆ ತಾನು ಇನ್ಕ್ರೀಸ್ ಆಗಲ್ಲ, ಮೇಲೆ ಡೆಪಾಸಿಟ್ ಆಗ್ತಾ ಹೋದ್ರೆ ಅದು ಇನ್ಕ್ರೀಸ್ ಆಗ್ಬೋದು ಸೈಜ್ ಅಲ್ಲಿ. ಕ್ರಿಯೇಷನ್ ಅಂತ ಕರಿತೀವಿ, ಡೆಪಾಸಿಷನ್ ಆದ್ರೆ. ತನ್ನಷ್ಟಕ್ಕೆ ತಾನೇ ಒಳಗಿಂದ ಬೆಳೀತಕ್ಕಂಥದ್ದು ಏನಿದೆ ಅದು ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲಿ ಇದೆ. ಸೊ ಪ್ಲಾಂಟ್ ಕೂಡ ಗ್ರೋತ್ ಇದೆ, ಡೆವಲಪ್ಮೆಂಟ್ ಇದೆ. ಎರಡು ವರ್ಡ್ ಇದೆ ನೋಡ್ರಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್. ದಟ್ ಡಿಫರ್ಸ್. ಇಟ್ ಇಸ್ ಎ ಗ್ರೋತ್ ಮತ್ತೆ ಡೆವಲಪ್ಮೆಂಟ್. ಏನಪ್ಪ ಇದು ಎರಡು ವರ್ಡ್ ಕೊಟ್ಟನೆ? ಪ್ಲಾಂಟ್ ಗ್ರೋತ್ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು? ಡಿಫರೆನ್ಸ್ ಇದೆ. ಗ್ರೋತ್ ಇಸ್ ಫಿಸಿಕಲ್, ಡೆವಲಪ್ಮೆಂಟ್ ಇಸ್ ಫಿಸಿಯಲಾಜಿಕಲ್. ಆಕಾರದಲ್ಲಿ ದೇಹದಲ್ಲಿ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಗ್ರೋತ್. ಒಂದ್ ಸ್ಟೇಜ್ ಆದ್ಮೇಲೆ ಸಾಮರ್ಥ್ಯದಲ್ಲಿ ಇನ್ಕ್ರೀಸ್ ಆಗಬೇಕು, ಅದು ಡೆವಲಪ್ಮೆಂಟ್. ಕ್ಲಿಯರ್? ರೈಟ್. So this about the plant physiology. Moving on to the next unit, unit number 5, human physiology. ಚಾಪ್ಟರ್ ನಂಬರ್ 16, ದಿ ಬಿಗ್ಗೆಸ್ಟ್ ಯೂನಿಟ್ ಅಂತ ಹೇಳ್ಬೋದು, ಹ್ಯೂಮನ್ ಫಿಸಿಯಾಲಜಿ. ಸುಮಾರು ಚಾಪ್ಟರ್ಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಹ್ಯೂಮನ್ ಫಿಸಿಯಾಲಜಿನಲ್ಲಿ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್, ಸೊ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಫುಡ್ ಮಟೀರಿಯಲ್, ಬಕಲ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗುತ್ತೆ, ಬ್ರೇಕ್ ಆಗ್ಬಿಟ್ಟು ಎಲ್ಲಿ ಹೋಗಿ ಅಬ್ಸರ್ವ್ ಆಗುತ್ತೆ ಅನ್ನೋದನ್ನ ಈ ಒಂದು ಚಾಪ್ಟರ್, ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್. ಡೈಜೆಸ್ಟಿವ್ ಸಿಸ್ಟಮ್ ಸ್ಟಡಿ ಮಾಡ್ತೀರಾ, ಫುಡ್ ಡೈಜೆಷನ್, ಕಾರ್ಬೋಹೈಡ್ರೇಟ್ಸ್ ಹೆಂಗಾಗುತ್ತೆ, ಪ್ರೋಟೀನ್ಸ್ ಹೆಂಗಾಗುತ್ತೆ, ಅಬ್ಸಾರ್ಪ್ಷನ್ ಎಲ್ಲಾಗುತ್ತೆ. ಅದಾದ್ಮೇಲೆ ರಿಲೇಟೆಡ್ ಡೈಜೆಸ್ಟಿವ್ ಸಿಸ್ಟಮ್ ರಿಲೇಟೆಡ್ ಸಮ್ ಡಿಸಾರ್ಡರ್ಸ್ ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ನಂಬರ್ 17, ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಬ್ರೀದಿಂಗ್ ಅದ ತಕ್ಷಣ ಡೆಫಿನೇಷನ್ ಹೇಳ್ತೀವಿ ನಾವು. ಇಟ್ ಇಸ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬಿಟ್ವೀನ್ ದಿ ಅಟ್ಮಾಸ್ಫಿಯರ್ ಅಂಡ್ ದಿ ರೆಸ್ಪಿರೇಟರಿ ಸಿಸ್ಟಮ್ ಆರ್ ದಿ ಟಿಶ್ಯೂಸ್ ಅಂತ ಹೇಳ್ತೀವಿ, ಆರ್ ದಿ ಸೆಲ್. ಮತ್ತೆ ಏನಪ್ಪ ಇದು ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್? ಕನ್ಫ್ಯೂಸಿಂಗ್ ಐತಲ್ಲ. ಚಾಪ್ಟರ್ ಕ್ಲಾರಿಟಿ ಇರುತ್ತೆ, ನಾವು ಕ್ಲಾರಿಟಿ ಕೊಡ್ತೀವಿ. ಸೊ ಬ್ರೀದಿಂಗ್ ಅಂದಾಗ ಅಪ್ ಟು ಅಲ್ವಿಯಲರ್ ಹೇಳ್ತೀವಿ. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂದ್ಮೇಲೆ ಅಲ್ಲಿಂದ ಸೆಲ್ಗೆ ಹೋಗಿ ಎಕ್ಸ್ಚೇಂಜ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಯಾವ ತರ ಎಕ್ಸ್ಚೇಂಜ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಬ್ರೀದಿಂಗ್, ರೆಸ್ಪಿರೇಟರಿ ಸಿಸ್ಟಮ್ ಸ್ಟಡಿ ಮಾಡ್ತೀವಿ, ರಿಲೇಟೆಡ್ ಡಿಸಾರ್ಡರ್ಸ್ ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ನಂಬರ್ 18, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಸೊ ವಿ ಹ್ಯಾವ್ ಆರ್ಗನ್ ಸಿಸ್ಟಮ್ ಲೆವೆಲ್. ಡೈಜೆಷನ್ ಅನ್ನೋದು ಒಂದು ಸಿಸ್ಟಮ್ ಅಲ್ಲಿ ನಡೀತಾ ಇದೆ. ಡಿಫರೆಂಟ್ ಆರ್ಗನ್ಸ್ ಇನ್ವಾಲ್ವ್ ಇನ್ ಟು ಪರ್ಫಾರ್ಮ್ ಒನ್ ಮೇನ್ ಫಂಕ್ಷನ್. ಸಿಮಿಲರ್ಲಿ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಸೊ ಬಾಡಿನಲ್ಲಿ ಏನೇನ್ ಫ್ಲೂಯಿಡ್ಸ್ ಇದೆ? ಬ್ಲಡ್ ಅಂತ ಹೇಳ್ತೀವಿ, ಲಿಂಫ್ ಅಂತ ಹೇಳ್ತೀವಿ. ಸರ್ಕ್ಯುಲೇಷನ್ ಹೆಂಗಾಗ್ತಾ ಇದೆ? ಸರ್ಕ್ಯುಲೇಷನ್ ಇಸ್ ರಿಕ್ವೈರ್ಡ್ ಫಾರ್ ವಾಟ್? ಪ್ರತಿ ಒಂದು ಸೆಲ್ಗೂ ವಾಟರ್ ಬೇಕು, ಪ್ರತಿ ಒಂದು ಸೆಲ್ಗೂ ಆಕ್ಸಿಜನ್ ಬೇಕು, ಪ್ರತಿ ಒಂದು ಸೆಲ್ಗೂ ನ್ಯೂಟ್ರಿಯೆಂಟ್ ಬೇಕು.
ಡೈಜೆಷನ್ ಸಿಸ್ಟಮ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗಿದೆ, ಬೇರೆ ಎಲ್ಲ ಟಿಶ್ಯೂಸ್ಗೆ ಹೋಗ್ಬೇಕು. ಬ್ರೀದಿಂಗ್ ಸಿಸ್ಟಮ್ ಅಲ್ಲಿ ಆಕ್ಸಿಜನ್ ಬಂದ ಇದೆ, ಬೇರೆ ಎಲ್ಲ ಸೆಲ್ಸ್ಗೂ ಬೇಕು. ಸೊ ಎಲ್ಲವೂ ಕೋಆರ್ಡಿನೇಟೆಡ್ ವೇನಲ್ಲಿ ನಡೀತಾ ಇರುತ್ತೆ. ಬ್ರೀದಿಂಗ್ ಸಿಸ್ಟಮ್ಗೆ ರೆಸ್ಪಿರೇಟರಿ ಸಿಸ್ಟಮ್ ಆಕ್ಸಿಜನ್ ಕೊಡುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ ಎಲ್ಲವನ್ನೂ ತಗೊಂಡ್ಬರುತ್ತೆ. ಅದೇ ತರ ಈ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಆಕ್ಸಿಜನ್ ಇದು ತಗೊಂಡು ಹೋಗ್ಬೇಕು, ಸರ್ಕ್ಯುಲೇಟರಿ ಸಿಸ್ಟಮ್. ಸರ್ಕ್ಯುಲೇಟರಿ ಸಿಸ್ಟಮ್ಗೆ ನ್ಯೂಟ್ರಿಯೆಂಟ್ ಬೇಕು, ತಗೊಂಬರೋರು ಯಾರು? ಅದೇ ಸರ್ಕ್ಯುಲೇಟರಿ ಸಿಸ್ಟಮ್. ಆಕ್ಸಿಜನ್ ಬೇಕು, ಕೊಡೋರು ಯಾರು? ಬ್ರೀದಿಂಗ್ ಸಿಸ್ಟಮ್. ಸೊ ಇಂಟರ್ ರಿಲೇಟೆಡ್ ಕನೆಕ್ಟೆಡ್ ಆಗಿ ಫಂಕ್ಷನ್ ಮಾಡ್ತದೆ ಪ್ರತಿ ಸಿಸ್ಟಮ್. Okay, so body fluids and circulation. In this chapter, you are going to study what is blood, components of the blood, circulatory system, types of circulatory system, structure of heart, and how this pumping of the blood is taking place. So all these concepts you are going to study here. So oxygenated, deoxygenated, henge deoxygenated ಬಂದು ರೆಸ್ಪಿರೇಟರಿ ಸಿಸ್ಟಮ್ ಬರುತ್ತೆ, ಹೆಂಗೆ ಅದು ಪ್ಯೂರಿಫೈ ಆಗುತ್ತೆ, ಅದೆಲ್ಲ ಕಾನ್ಸೆಪ್ಟ್ಸ್ ಈ ಚಾಪ್ಟರ್ ಇದೆ. ಚಾಪ್ಟರ್ ನಂಬರ್ 19, excretory products. And their elimination. ಸೊ ಮೆಟಬಾಲಿಸಮ್ ನಡೆಯುವಾಗ ನಮ್ಮಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಎಸ್ಪೆಷಲಿ ಯೂರಿಯಾ ಅಥವಾ ನೈಟ್ರೋಜನಸ್ ವೇಸ್ಟ್ ಅಂತ ಕರಿತೀವಿ ಇನ್ ಜನರಲ್. ಬಾಡಿನಲ್ಲಿ ಯಾವುದೇ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇಟ್ಕೋಬಹುದು, ಅದನ್ನ ಎಲಿಮಿನೇಟ್ ಮಾಡಬೇಕು. ಮನೆಯಲ್ಲಿ ಕಸನ ಹಂಗೆ ಇಡಬಾರ್ದು, ಕಸನ ಇಟ್ಕೊಂಡ್ರೆ ರೋಗ ರುಜಿನಗಳು ಸ್ಟಾರ್ಟ್ ಆಗ್ತವೆ. ಹಾಗೆ ಬಾಡಿನಲ್ಲೂ ಕೂಡ ಆ ಒಂದು ವೇಸ್ಟ್ ಸಬ್ಸ್ಟೆನ್ಸಸ್ ಇರಬಾರ್ದು, ಅದನ್ನೆಲ್ಲ ಎಲಿಮಿನೇಟ್ ಮಾಡಬೇಕು. ಅದಕ್ಕೊಂದು ಸಿಸ್ಟಮ್ ಇದೆ, ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ಯೂರಿನರಿ ಸಿಸ್ಟಮ್ ಅಂದ್ರೆ ಏನು, ಕಿಡ್ನಿ ಅಂದ್ರೆ ಏನು, ಹೆಂಗೆ ಯೂರಿನ್ ಫಾರ್ಮೇಶನ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಅನ್ನೋದು ಈ ಚಾಪ್ಟರ್. ಸೊ ರಿಲೇಟೆಡ್ ಡಿಸಾರ್ಡರ್ಸ್ ಕೂಡ ಇಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಚಾಪ್ಟರ್ ನಂಬರ್ 20, ಲೊಕೊಮೋಷನ್ ಅಂಡ್ ಮೂವ್ಮೆಂಟ್. So we the humans have very strong ability for locomotion and movement. ನೋಡಿ ಎರಡಕ್ಕೂ ಡಿಫರೆನ್ಸ್ ಇರುತ್ತೆ, ಎರಡು ವರ್ಡ್ ಇದೆ ಅಂದ್ರೆ ಡಿಫರೆನ್ಸ್ ಇರುತ್ತೆ, ಲೊಕೊಮೋಷನ್ ಅಂಡ್ ಮೂವ್ಮೆಂಟ್. So we have certain system called as the skeletal system, muscular system. So together we will be able to move or locomote. So muscular system ಅಂದ್ರೆ ಏನು, ಟೈಪ್ಸ್ ಆಫ್ ಮಸಲ್ಸ್ ಏನಿದೆ, ಕಾಂಟ್ರಾಕ್ಷನ್ ಏನಾಗುತ್ತೆ, ಸ್ಕೆಲೆಟಲ್ ಸಿಸ್ಟಮ್ ಅಂದ್ರೆ ಎಷ್ಟು ಬೋನ್ಸ್ ಇದೆ, ಯಾವ್ಯಾವ ಬೋನ್ಸ್ ಇದೆ, ಏನೇನ್ ಫಂಕ್ಷನ್, ಅದೆಲ್ಲ ಈ ಚಾಪ್ಟರ್ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 21, ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ನ್ಯೂರಲ್ refers to nervous system. So the main system, the CPU ಅಂತ ಹೇಳ್ಬೋದು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ಬೋದು ಎಂಟೈರ್ ಆರ್ಗಾನಿಸಮ್ಗೆ, ಬಾಡಿಗೆ. So how is going to control and coordinate different organs and different functions? Brain. Okay. Then the spinal cord, what is the function, what are the types of the conductions, mechanism of conduction. So ಇದೆಲ್ಲದು ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಅಂಡ್ ಆಫ್ ಕೋರ್ಸ್ ಸೆನ್ಸರಿ ಆರ್ಗನ್ ಸ್ಟಡಿ ಮಾಡ್ತೀವಿ, ಐ, ಇಯರ್. Okay, so these are the two main structures what you are going to study. Chapter number 22, that's the last chapter under the first PU, bio. Last chapter, chemical coordination. And integration. ಸೊ ಕೆಲವೊಂದು ಫಂಕ್ಷನ್ಸ್ ಮೇನ್ಲಿ ನರ್ವಸ್ ಸಿಸ್ಟಮ್, ನ್ಯೂರಲ್ ಕಂಟ್ರೋಲ್ ಅಲ್ಲಿ ಇದಾವೆ. ಇನ್ ಟರ್ನ್ ಸಮ್ ಆಫ್ ದಿ ಆರ್ಗನ್ಸ್, ದಿ ಫಂಕ್ಷನ್ಸ್, ದೇ ಆರ್ ಕೆಮಿಕಲಿ ಕೋಆರ್ಡಿನೇಟೆಡ್. ಅದನ್ನ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ ಇಲ್ಲಿ. ಸೊ ಯಾವ್ಯಾವ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್ಸ್ ಇದೆ, ಯಾವ್ಯಾವ್ದು ಹಾರ್ಮೋನ್ ಏನೇನ್ ಫಂಕ್ಷನ್ಸ್ ಇರುತ್ತೆ, ಅದ್ರ ಡೆಫಿಷಿಯನ್ಸಿಂದ ಏನಾಗುತ್ತೆ, ಅಥವಾ ಎಕ್ಸೆಸ್ ಸೆಕ್ರೇಷನ್ ಆದ್ರೆ ಏನಾಗುತ್ತೆ ಅನ್ನೋದು ಈ ಚಾಪ್ಟರ್, ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್. ಸೊ 7 ಸಿಸ್ಟಮ್ ನ ಸ್ಟಡಿ ಮಾಡ್ತಾ ಇದೀವಿ. ಡೈಜೆಷನ್, ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ದೆನ್ ದಿ ಸ್ಕೆಲೆಟಲ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಅಂಡ್ ದಿ ಎಂಡೋಕ್ರೈನ್ ಸಿಸ್ಟಮ್. ಸೊ one system we are missing here, that is reproductive system, that you will be studying in the second year chapter. Human reproduction ಅನ್ನೋದೇ ಒಂದು ಚಾಪ್ಟರ್ ಬರುತ್ತೆ ಇಲ್ಲಿ. So well, dear students, that's about the entire introduction to the first PU syllabus. ಫಸ್ಟ್ PU ಸಿಲೆಬಸ್ ಅಲ್ಲಿ ಸಮ್ಮರೈಸ್ ಮಾಡೋದಾದ್ರೆ 5 ಯೂನಿಟ್ ಇದಾವೆ, ಟೋಟಲ್ ಚಾಪ್ಟರ್ಸ್ 22 ಇದಾವೆ. ಸೊ ಸೀಕ್ವೆನ್ಸ್ ಅಲ್ಲಿ ಇದೆ, ಫಸ್ಟ್ ಲಿವಿಂಗ್ ವರ್ಲ್ಡ್ ಹೋಗ್ತೀರಾ, ಎಂಟೈರ್ ಲಿವಿಂಗ್ ಅಂದ್ರೆ ಏನು, ಆಮೇಲೆ ಕ್ಲಾಸಿಫೈ ಮಾಡ್ತೀರಾ, ಆಮೇಲೆ ನೋನ್ ಕಿಂಗ್ಡಮ್ ನ ಮಾರ್ಫಾಲಜಿ ಸ್ಟಡಿ ಮಾಡ್ತೀರಾ, ಅನಾಟಮಿ ಸ್ಟಡಿ ಮಾಡ್ತೀರಾ, ಸೆಲ್ ಹೋಗ್ತೀರಾ,
ಸೆಲ್ ಒಳಗಡೆ ಹೋಗ್ತೀರಾ, ಬಯೋಮಾಲಿಕ್ಯೂಲ್ಸ್, ಸೆಲ್ ಡಿವಿಷನ್ ನೋಡ್ತೀರಾ, ಮಲ್ಟಿಸೆಲ್ಲರ್ ಆಗ್ಬೇಕು ಅಂದ್ರೆ ಡಿವೈಡ್ ಆಗ್ಬೇಕು, ಯಾವ ಟೈಪ್ಸ್. ಆಮೇಲೆ ಫಿಸಿಯಾಲಜಿಗೆ ಬರ್ತೀವಿ, ಪ್ಲಾಂಟ್ ಫಿಸಿಯಾಲಜಿ ಸ್ಟಡಿ ಮಾಡ್ತೀವಿ, ಹ್ಯೂಮನ್ ಫಿಸಿಯಾಲಜಿ ಸ್ಟಡಿ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದಿ ಫಸ್ಟ್ PU syllabus. ಸೊ ಎವ್ರಿಥಿಂಗ್ ವಿಲ್ ಬಿ ವೆಲ್ ಎಕ್ಸ್ಪ್ಲೈನ್ಡ್, ವೆಲ್ ಆರ್ಟಿಕ್ಯುಲೇಟೆಡ್, ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಈಸಿಯಾಗಿ ನೆನ್ಪಿಟ್ಕೊಳ್ಳೋ ರೀತಿಯಲ್ಲಿ ಡೆಫಿನೆಟ್ಲಿ ನಾವು ನಿಮಗೆ ಅದನ್ನ ಪಕ್ಕ ಮಾಡೇ ಕಳಿಸ್ತೀವಿ. ಅದರ್ವೈಸ್ ವಿ ವೋಂಟ್ ಗೆಟ್ ಸ್ಯಾಟಿಸ್ಫೈಡ್ ಅಂಡ್ ವಿ ವೋಂಟ್ ಸ್ಲೀಪ್. ನಮಗೆ ಪಕ್ಕ ಆಗೋವರೆಗೂ, ನೀವು ಪಕ್ಕ ಆಗೋವರೆಗೂ ನಾವು ಬಿಡೋದಿಲ್ಲ. ರೈಟ್? ಸೊ ವೆಲ್ ಡನ್. Thanks for viewing this particular video. And next ಇನ್ನು ಬೇರೆ ಬೇರೆ ಚಾಪ್ಟರ್ಸ್ ನ ವಿಡಿಯೋಸ್ ನಿಮಗೆ ಫಾಲೋ ಆಗ್ತವೆ. ಸೊ soon we will be meeting in the live classes. Till then, take care. Bye bye. Have a nice time.